ನಿಮ್ಮ ಜೀವಿತದಲ್ಲಿ ನೀವು ಯಾವುದನ್ನು ದೃಷ್ಟಿ ಇಟ್ಟು ನೋಡ್ತಾ ಇದ್ದೀರಾ? ಹಲ್ಲೆಲೂಯ. ದೇವರು ನಮ್ಗೆ ಕಣ್ಣು ಕೊಟ್ಟಿದ್ದಾರಲ್ವಾ? ಕೊಟ್ಟಿದ್ದಾರೆ. ಹಾಗಾದರೆ ಆ ಕಣ್ಣಿನಿಂದ ನಾವು ಏನನ್ನ ದೃಷ್ಟಿಸಿ ನೋಡ್ತಾ ಇದ್ದೇವೆ, ಏನನ್ನ ಪಡ್ಕೊಳ್ಳಬೇಕೆಂಬುದಾಗಿ ನೋಡ್ತಾ ಇದ್ದೇವೆ, ಅದು ಬಹಳ ಮುಖ್ಯ. ಹಲ್ಲೆಲೂಯ. ವಾಕ್ಯವನ್ನು ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾನೆ. ಸಾಕು. ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ಏನಿಟ್ಟು? ಏನೋ? ಹಲ್ಲೆಲೂಯ. ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಹಲ್ಲೆಲೂಯ. ಹಾಗಾದರೆ ನಿಮ್ಮ ದೃಷ್ಟಿ ಯಾರ ಮೇಲೆ ಇರಬೇಕಂತೆ? ಯಾಕಿರ್ಬೇಕಂತೆ? ಹಲ್ಲೆಲೂಯ. ನಿಮ್ಮ ದೃಷ್ಟಿ ಕ್ರಿಸ್ತನ ಮೇಲೆ ಇರಬೇಕು. ಯಾಕೆಂದರೆ ಈ ಲೋಕದಲ್ಲಿ ನಿಮಗೊಂದು ಓಟ ನೇಮಕವಾಗಿದೆ. ಆ ಓಟವನ್ನು ನೀವು ಸ್ಥಿರಚಿತ್ತದಿಂದ ಓಡಬೇಕು. ಆ ಓಟದಲ್ಲಿ ನಿಮ್ಮನ್ನು ದೆಸೆಗೆಡಿಸುವುದಕ್ಕೆ ಅನೇಕ ಕಾರ್ಯಗಳು ನಿಮ್ಮನ್ನು ಹಿಂಬಾಲಿಸಿ ಬರ್ತದೆ, ಅನೇಕ ಆಕರ್ಷಣೆಗಳು ನಿಮ್ಮ ಸುತ್ತಲೂ ಆವರಿಸಿಕೊಳ್ತದೆ. ಹಾಗಾದರೆ ನೀವು ಜೀವವೆಂಬ ಜಯಮಾಲೆಯನ್ನು ಹೊಂದಬೇಕಾದರೆ ನಿಮ್ಮ ಓಟವನ್ನು ಸ್ಥಿರಚಿತ್ತದಿಂದ ಓಡಿ ಮುಗಿಸಬೇಕು. ಸ್ಥಿರಚಿತ್ತದಿಂದ ನಿಮಗಿರುವ ಓಟವನ್ನು ನೀವು ಓಡಬೇಕಾದರೆ ನಿಮ್ಮ ದೃಷ್ಟಿ ಯೇಸು ಕ್ರಿಸ್ತನ ಮೇಲೆ ಇರಬೇಕು. ಹಲ್ಲೆಲೂಯ. ಹಾಗಾದರೆ ಸ್ಥಿರಚಿತ್ತದಿಂದ ಓಟವನ್ನು ಓಡಬೇಕಾದರೆ ನಿಮ್ಮ ಓಟ ಯಾವುದು? ಅದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ನಿಮ್ಮ ಜೀವಿತದಲ್ಲಿ ಇರುವ ಉದ್ದೇಶ ಏನು? ನಿಮ್ಮ ಗುರಿ ಏನು? ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಉದ್ದೇಶವೇನು? ಹಲ್ಲೆಲೂಯ. ಪ್ರತಿಯೊಂದು ಕಾರ್ಯಗಳಿಗೂ ಪ್ರತಿಯೊಂದು ಸಂಗತಿಗಳಿಗೂ ಉದ್ದೇಶ ಮತ್ತು ಗುರಿ ಇದೆ ಅಲ್ವಾ? ಹಲ್ಲೆಲೂಯ. ಹಾಗಾದರೆ ನಿಮ್ಮ ಜೀವಿತದ ವಿಷಯವಾದಂಥ ಉದ್ದೇಶ ಏನು? ತಿಳ್ಕೊಂಡಿದ್ದೀರಾ? ನಿಮ್ಮ ಗುರಿ ಏನು? ಆಲೋಚಿಸಿಕೊಂಡಿದ್ದೀರಾ? ನಿಮಗೆ ಇರುವಂಥ ಉದ್ದೇಶ ಏನು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ, ನಿಮ್ಮ ಜೀವಿತದಲ್ಲಿ ನಿಮಗೊಂದು ಗುರಿ ಇಲ್ಲ ಅಂತ ಅಂದರೆ, ನೀವು ಹೇಗೆ ನಿಮ್ಮ ಓಟವನ್ನು ಓಡ್ತೀರಾ? ಸಾಧಾರಣವಾದ ಜೀವಿತವನ್ನು, ಉದ್ದೇಶವಿಲ್ಲದ ಜೀವಿತವನ್ನು ಜೀವಿಸ್ತಾ ಇದ್ದೀರಾ? ಉದ್ದೇಶವಿಲ್ಲದ ಜೀವಿತವನ್ನು ಜೀವಿಸಿ ನೀವು ಏನನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಬೆಳಿಗ್ಗೆ ಎದ್ದೇಳ್ತಾರೆ, ಕೆಲಸಕ್ಕೆ ಹೋಗ್ತಾರೆ, ಮನೆಗೆ ಬರ್ತಾರೆ, ಊಟ ಮಾಡ್ತಾರೆ, ತಿಂತಾರೆ, ಕುಡಿತಾರೆ. ನಾನು ನನ್ನ ಜೀವಿತವನ್ನು ಹಾಗೇ ಇದ್ದೇನೆ. ಹಲ್ಲೆಲೂಯ. ನಿಮ್ಮ ಜೀವಿತ ಅದು ಬೆಲೆ ಉಳ್ಳದ್ದಾಗಿರಬೇಕಾದರೆ, ನಿಮ್ಮ ಜೀವಿತ ಒಂದು ಸಾಕ್ಷಿಯ ಜೀವಿತವಾಗಿರಬೇಕಾದರೆ, ನಿಮ್ಮ ಜೀವಿತದಲ್ಲಿ ಕ್ರಿಸ್ತನ ಉದ್ದೇಶವೇನು ನೀವು ಅರಿತುಕೊಳ್ಳಬೇಕು. ಯಾಕೆ ಈ ಭೂಮಿಯ ಮೇಲೆ ಸೃಷ್ಟಿಸಲ್ಪಟ್ಟಿದ್ದೀರಾ? ಯಾಕೆ ಕ್ರಿಸ್ತನನ್ನು ಅರಿತುಕೊಂಡಿದ್ದೀರಾ? ಲೋಕದಲ್ಲಿ ಸಹಸ್ರಾರು ಜನಗಳಿದ್ದಾಗ್ಯೂ ಕ್ರಿಸ್ತನು ಯಾಕೆ ನಿಮ್ಮನ್ನು ಪ್ರೀತಿ ಮಾಡಿ ಹೆಸರು ಹಿಡಿದು ಕರೆದಿದ್ದಾನೆ? ನೀವು ಕ್ರಿಸ್ತನು ಬೇಡವೆಂಬುದಾಗಿ ತಳ್ಳಿಬಿಟ್ಟು ಓಡಿ ಹೋದರೂ ಯಾಕೆ ಕ್ರಿಸ್ತನು ತಿರುಗಿ ನಿಮ್ಮನ್ನು ಸೇರಿಸಿಕೊಳ್ಳುತ್ತಾ ಇದ್ದಾನೆ? ಉದ್ದೇಶ ಇಲ್ಲದೇನಾ? ಹಾಗಾದರೆ ನೀವು ಹುಟ್ಟಿರುವುದಕ್ಕೆ, ನೀವು ಕ್ರಿಸ್ತನನ್ನು ಅರಿತಿರುವುದಕ್ಕೆ, ಈ ದಿನ ಆತನ ಸಮ್ಮುಖದಲ್ಲಿ ಕುಳಿತಿರುವುದಕ್ಕೆ ಒಂದು ಉದ್ದೇಶ ಉಂಟು.
ಹಾಲೆಲೂಯ. ಆ ಉದ್ದೇಶವನ್ನು ನೀವು ಅರಿತುಕೊಳ್ಳಬೇಕಾಗಿದೆ. ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಇಟ್ಟಿರುವಂಥ ಒಂದು ಗುರಿಯನ್ನು ನೀವು ಅರಿತುಕೊಳ್ಳಬೇಕಾಗಿದೆ. ಆಗ ಮಾತ್ರವೇ ನಿಮ್ಮ ಜೀವಿತ ಅರ್ಥಪೂರ್ಣವಾದ ಜೀವಿತವಾಗಿರಲಿಕ್ಕೆ ಸಾಧ್ಯ. ಹಾಲೆಲೂಯ. ನಾವೆಲ್ಲ ಆನ್ಲೈನ್ ಶಾಪಿಂಗ್ ಚೆನ್ನಾಗಿ ಯೂಸ್ ಮಾಡ್ತೀವಲ್ವ? ಆ್ಯಪ್ಗಳ ಉದ್ದೇಶ ಏನು? ಫ್ಲಿಪ್ಕಾರ್ಟು, ಅಮೆಝಾನು, ಮೀಶೋ ಇದರೆಲ್ಲರ ಉದ್ದೇಶ ಏನು? ಜನಗಳಿಗೆ ಬೇಕಾದಂಥ ಅವಶ್ಯಕತೆಗಳನ್ನು ಅವರ ಮನೆ ಬಾಗಿಲಿಗೆ ಒದಗಿಸಿಕೊಡುವಂಥದ್ದು ಅವರ ಉದ್ದೇಶ. ಅವರ ಗುರಿ ಏನು? ಮುಂದಿನ ದಿನ ಎಲ್ಲ ಜನರು ನಮ್ಮ ಆ್ಯಪನ್ನೇ ಅವಲಂಬಿತರಾಗಿರಬೇಕು, ನಾವು ಹೆಚ್ಚಾಗಿ ಸಂಪಾದನೆ ಮಾಡಬೇಕು, ಹೆಚ್ಚು ಜನರನ್ನು ನಾವು ಸಂಧಿಸಬೇಕು. ಹಲ್ಲೆಲೂಯ. ಹಾಗಾದರೆ ನಿಮ್ಮ ಜೀವಿತದಲ್ಲಿ ನಿಮಗಿರುವ ಉದ್ದೇಶ ಏನು? ನನ್ನ ಜೀವಿತದಲ್ಲಿ ನನಗಿರುವ ಉದ್ದೇಶ, ನಾನು ಕ್ರಿಸ್ತನಂತೆ ಬದಲಾಗಬೇಕು, ದೇವರು ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಮಾಡಬೇಕು, ದೇವರು ನನಗೆ ಉಪದೇಶಿಸುವುದಕ್ಕೆ, ಸಭೆಯ ಜವಾಬ್ದಾರಿಯನ್ನು ಹೊರುವುದಕ್ಕೆ ನನಗೆ ಆತನು ಕೊಟ್ಟಿದ್ದಾನೆ. ಆ ಜವಾಬ್ದಾರಿಯನ್ನು ಹೊರುವ ಸ್ಥಾನಕ್ಕೆ ನಾನು ಬರ್ತಾ ಇದ್ದೇನೆ. ಪ್ರತಿದಿನ ಉಪದೇಶದಲ್ಲಿ ಬಲವನ್ನು ಹೊಂದಿ ಹೆಚ್ಚೆಚ್ಚಾಗಿ ನಿಮ್ಮನ್ನು ಉಪದೇಶಿಸುವುದಕ್ಕೆ ದೇವರಿಂದ ಉಪದೇಶವನ್ನು ಹೊಂದಿಕೊಳ್ತಾ ಇದ್ದೇನೆ. ಅದು ನನ್ನ ಜೀವಿತದಲ್ಲಿರುವಂಥ ಉದ್ದೇಶ. ನನಗಿರುವಂಥ ಗುರಿ ಏನು? ಕ್ರಿಸ್ತನ ಹಾಗೆ ಜೀವಿಸಿ ಆತನ ರಾಜ್ಯದಲ್ಲಿ ಸೇರಬೇಕು. ಹಲ್ಲೆಲೂಯ. ನಿಮಗಿರುವ ಉದ್ದೇಶ ಏನು? ವಾರ ವಾರ ಚರ್ಚ್ಗೆ ಹೋಗಬೇಕು, ಕೈಗಳನ್ನೆತ್ತಿ ಆರಾಧನೆ ಮಾಡಬೇಕು, ಕಾಣಿಕೆ ಹಾಕ್ಬಿಟ್ಟು ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಮನೆಗೆ ಹೋಗಬೇಕು, ವಾರ ಪೂರ್ತಿ ಕೆಲಸ ಮಾಡಬೇಕು. ಹಲ್ಲೆಲೂಯ. ಹಾಗಾದರೆ ಕ್ರೈಸ್ತನಾಗಿದ್ದೇನೆ ಎಂಬುದಾಗಿ ಹೇಳುವಂಥ ನೀವು ಅರ್ಥಹೀನ ಜೀವಿತವನ್ನು ಜೀವಿಸ್ತಾ ಇದ್ದೀರಾ. ನಿಮ್ಮ ಜೀವಿತದಲ್ಲಿ ಉದ್ದೇಶ, ಗುರಿ ಇಲ್ಲ ಅಂದರೆ ನಿಮ್ಮ ಜೀವಿತ ಅದು ವ್ಯರ್ಥ. ನಿಮಗಿರುವಂಥ ಉದ್ದೇಶಕ್ಕಾಗಿ ನೀವು ಪ್ರಯಾಸ ಪಡಬೇಕು. ನಿಮಗಿರುವಂಥ ಗುರಿಯನ್ನು ನೀವು ದೃಷ್ಟಿಸಿ ಓಡಬೇಕು. ಹಲ್ಲೆಲೂಯ. ಇಲ್ಲಿರುವಂಥ ಅನೇಕರಿಗೆ ದೇವರ ಅಭಿಷೇಕವನ್ನು ಮಾಡಿದ್ದಾರ? ಎಷ್ಟು ಜನ ಅಭಿಷೇಕ ಹೊಂದಿದ್ದೀರಾ? ಧೈರ್ಯ ಇಲ್ವಾ? ಎಷ್ಟು ಜನ ಅಭಿಷೇಕ ಹೊಂದಿದ್ದೀರಾ? ಹಲ್ಲೆಲೂಯ. ದೇವರು ಅಭಿಷೇಕವನ್ನು ಯಾಕೆ ಕೊಡ್ತಾರೆ? ಅನೇಕ ಬಾರಿ ಅಭಿಷೇಕದ ಕುರಿತಾಗಿ ವಾಕ್ಯಗಳನ್ನು ಕೇಳಿದ್ದೀರ. ಯಾಕೆ ದೇವರು ಅಭಿಷೇಕಿಸ್ತಾರೆ? ಆಮೇಲೆ ಸಭೆ ಮಕ್ಕಳು ಮಾತಾಡಿ. ಯಾಕೆ ದೇವರು ಅಭಿಷೇಕವನ್ನು ಕೊಡ್ತಾರೆ? ಹೇಳಿ. ದೇವರು ಒಂದು ಉದ್ದೇಶವುಳ್ಳವನಾಗಿ ಆತನು ನಿಮ್ಮನ್ನು ಅಭಿಷೇಕಿಸ್ತಾನೆ. ಆತನು ನಿಮಗಿರುವಂಥ ದಾಹವನ್ನು ನೋಡಿ, ನಿಮಗೆ ಆತನ ವಿಷಯದಲ್ಲಿರುವಂಥ ಆಸಕ್ತಿಯನ್ನು ನೋಡಿ, ಆತನ ರಾಜ್ಯದ ಕುರಿತಾಗಿರುವಂಥ ಆಸಕ್ತಿಯನ್ನು ನೋಡಿ, ಜನರ ಮೇಲಿರುವಂಥ ಆತ್ಮಭಾರವನ್ನು ನೋಡಿ ದೇವರು ನಿಮಗೆ ಅಭಿಷೇಕವನ್ನು ಕೊಡ್ತಾರೆ. ಯಾಕೆ? ಆ ಒಂದು ಅಭಿಷೇಕ ನಿಮಗೆ ಅಧಿಕಾರವನ್ನು ತರ್ತದೆ. ಆ ಅಭಿಷೇಕದ ನಿಮಿತ್ತ ನೀವು ಆತನಿಗಾಗಿ ದುಡಿಯಬೇಕು. ಆ ಅಭಿಷೇಕದಲ್ಲಿ ದುಡಿಯಬೇಕು. ಆ ಅಭಿಷೇಕದಲ್ಲಿ ನೀವು ಆತನಿಗಾಗಿ ಉಪಯೋಗಿಸಲ್ಪಡಬೇಕೆಂಬುದಾಗಿ. ಹಲ್ಲೆಲೂಯ. ದೇವರು ನಿಮ್ಗೆ ಏನು ಅಭಿಷೇಕ ಕೊಟ್ಟಿದ್ದಾರೆ ನೆನಪಿದೆಯಾ? ಏನು ಅಭಿಷೇಕ ಮಾಡಿದ್ದಾರೆ ಅಂತ ನೆನಪಿದೆಯಾ? ಒಂದೊಂದು ಅಭಿಷೇಕದ ಹಿಂದೆ ಒಂದೊಂದು ಉದ್ದೇಶ ಇದೆ ಇಲ್ವಾ? ಸೌಲನನ್ನ, ದಾವಿದನನ್ನ ದೇವರು ಅಭಿಷೇಕ ಮಾಡಿದ್ರು. ಯಾಕೆ ಅಭಿಷೇಕ ಮಾಡಿದ್ರು? ಆ ಅಭಿಷೇಕದ ಹಿಂದಿನ ಉದ್ದೇಶ, ಇವರು ರಾಜರಾಗಿ ನನ್ನ ಪ್ರಜೆಗಳನ್ನು ನಡೆಸಿಕೊಂಡು ಹೋಗಬೇಕು, ನನ್ನ ಮಾರ್ಗದಲ್ಲಿ ನಡೆಸಬೇಕು ಅಂತ. ಹಲ್ಲೆಲೂಯ. ಅಪೊಸ್ತಲರನ್ನ ಮೇಲಂತಸ್ತಿನ ಮನೆಯಲ್ಲಿ ದೇವರು ಅಭಿಷೇಕಿಸಿದ್ರು. ಯಾಕೆ ಅಭಿಷೇಕಿಸಿದ್ರು? ಇವರು ಲೋಕದ ಕಟ್ಟ ಕಡೆವರೆಗೆ ಹೋಗಿ ಸುವಾರ್ತೆಯನ್ನು ಸಾರಿ ಎಲ್ಲರನ್ನ ನನ್ನ ಶಿಷ್ಯರನ್ನಾಗಿ ಮಾಡಬೇಕಂತ. ಹಲ್ಲೆಲೂಯ. ನಿಮಗೆ ಪ್ರವಾದನ ಅಭಿಷೇಕ ಇದ್ದರೆ ನೀವೇನು ಮಾಡಬೇಕಾಗಿದೆ? ಆತ್ಮನಿಂದ ತುಂಬಲ್ಪಟ್ಟು ಪ್ರವಾದಿಸಬೇಕಾಗಿದೆ.
ದೇವರು ಯಾರ್ಯಾರ ವಿಷಯದಲ್ಲಿ ಏನೇನು ತಿಳಿಸ್ತಾರೋ ಅದನ್ನು ತಿಳಿಸಬೇಕಾಗಿದೆ. ಅದು ನಿಮ್ಮ ಜೀವಿತದ ಉದ್ದೇಶ. ಕ್ರಿಸ್ತನನ್ನು ಅನುಸರಿಸಿ ನಡೆಯುವುದು ನಿಮ್ಮ ಗುರಿ, ಕ್ರಿಸ್ತನಂತಾಗುವುದು ನಿಮ್ಮ ಗುರಿ, ಪರಲೋಕಕ್ಕೆ ಸೇರಬೇಕೆಂಬುದು ನಿಮ್ಮ ಜೀವಿತದಲ್ಲಿ ನಿಮಗಿರುವಂಥ ಗುರಿ. ಆದರೆ ನಿಮ್ಮ ಜೀವಿತದಲ್ಲಿ ಈ ಲೋಕದಲ್ಲಿ ನಿಮಗಿರುವಂಥ ಉದ್ದೇಶ ಆತನು ನಿಮಗೆ ಕೊಟ್ಟಿರುವಂಥ ಕೆಲಸವನ್ನು ಮಾಡುವಂಥದ್ದು. ಸಂತೈಸುವುದಕ್ಕಾಗಿ ನಿಮ್ಮನ್ನು ಅಭಿಷೇಕಿಸಿದ್ದಾನ? ಸಂತೈಸಬೇಕು. ಆರಾಧಿಸುವುದಕ್ಕಾಗಿ ನಿಮ್ಮನ್ನು ಅಭಿಷೇಕಿಸಿದ್ದಾನ? ಆರಾಧಿಸಬೇಕು. ಯಾವಾಗಲೂ ನೀವು ಆರಾಧಿಸುತ್ತಾ ಇದ್ದರೆ, ನಿಮ್ಮ ಮನೆಯಲ್ಲಿ ನೀವು ಆರಾಧಿಸುತ್ತಾ ಇದ್ದರೆ, ನಿಮ್ಮ ಊರುಗಳಲ್ಲಿ ನೀವು ಆರಾಧಿಸುತ್ತಾ ಇದ್ದಾರೆ, ಆತನ ಸಮ್ಮುಖದಲ್ಲಿ ನೀವು ಆರಾಧಿಸುತ್ತಾ ಇದ್ದಾರೆ, ನೀವೇನು ಮಾಡ್ತೀರಾ? ದೇವರ ಮಹಿಮೆ ಅಲ್ಲಿ ಇಳಿಯುವಂತೆ ಮಾಡ್ತೀರಾ. ಕಳೆದ 1-2 ವಾರದ ಹಿಂದೆ ನಾವು ವಾಕ್ಯವನ್ನು ನೋಡ್ತಾ ಇದ್ವಿ. ದಾವಿದನು ಸಮುವೇಲನು ರಾಮದಲ್ಲಿರುವಂಥ ಮಠಕ್ಕೆ ಓಡಿ ಹೋಗಿದ್ದಾರೆ. ಅಲ್ಲೆಲ್ಲರೂ ದೇವರನ್ನ ಆತ್ಮಪರವಶರಾಗಿ ಮಾತನಾಡ್ತಾ ಇದ್ದಾರೆ, ಆರಾಧಿಸ್ತಾ ಇದ್ದಾರೆ. ಈಗ ಅಲ್ಲಿ ಬರುವಂಥ ಜನರೆಲ್ಲ ಏನು ಮಾಡ್ತಾ ಇದ್ದಾರೆ? ಹಲ್ಲೆಲೂಯಾ. ಹಾಗಾದರೆ ನಿಮಗಿರುವಂಥ ಅಭಿಷೇಕದ ಉದ್ದೇಶ ಏನು? ನೀವು ಆರಾಧಿಸುವಾಗ ನಿಮ್ಮ ಬಳಿಗೆ ಬರುವಂಥವರು ಆತ್ಮನಿಂದ ತುಂಬಲ್ಪಡಬೇಕು. ಸುವಾರ್ತೆ ಸಾರುವುದಕ್ಕಾಗಿ ದೇವರು ನಿಮ್ಮನ್ನು ಅಭಿಷೇಕಿಸಿದ್ದಾರ? ನೀವು ಸುವಾರ್ತೆಯನ್ನು ಸಾರಬೇಕು. ನೀವು ಸುವಾರ್ತೆ ಸಾರುವುದಕ್ಕಾಗಿ ನಿಮ್ಮ ಮನೆಗಳಿಂದ ಆಚೆ ಕಾಲಿಡದೇ ಇಲ್ಲ ಅಂತಂದರೆ, ಸುವಾರ್ತೆ ಸಾರುವುದಕ್ಕೆ ಜನರ ಬಳಿಗೆ ಹೇಗೆ ದೇವರು ನಿಮ್ಮನ್ನು ನಡೆಸ್ತಾರೆ? ನಿನ್ನ ಮನೇಲಿ ಆಫೀಸ್ ಮಾಡ್ಕೊಂಡು ಕೂತಿರು, ನಾನೆಲ್ಲ ಜನರನ್ನು ನಿನ್ನ ಬಳಿಗೆ ಕಳಿಸ್ತೇನೆ, ಇಂಟರ್ವ್ಯೂ ಮಾಡಿ 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 ಅವ್ರಿಗೆ ಸುವಾರ್ತೆ ಹೇಳೋಂತಾರ? ಹಲ್ಲೆಲೂಯಾ. ಅಪೋಸ್ತಲನಾದ ಪೌಲನು ಮಿಷನರಿ ಸೇವೆ ಮಾಡಬೇಕಾದ್ರೆ ಆತನ ಏನು ಮಾಡ್ತಾ ಇದ್ದ? ಊರುಗಳ ಮೇಲೆ ಸುಮ್ಮನೆ ಹಾದು ಹೋಗ್ತಾ ಇದ್ದಾರೆ. ಆತನು ಹಾದು ಹೋಗುವಂತೆ ಎಲ್ಲ ಊರುಗಳಲ್ಲಿ ಆತನು ಸುವಾರ್ತೆಯನ್ನು ಸಾರ್ತಾ ಇದ್ದ. ದೇವರ ಆತ್ಮನು ಈ ಊರುಗಳಿಗೆ ನೀನು ಸುವಾರ್ತೆಯನ್ನು ಸಾರುವುದು ಬೇಡ ಎಂಬುದಾಗಿ ಅಪ್ಪಣೆ ಕೊಟ್ಟರೆ ಮಾತ್ರ ಆ ಊರುಗಳಿಗೆ ಅವನು ಸುವಾರ್ತೆಯನ್ನು ಸಾರ್ತಾ ಇರಲಿಲ್ಲ. ಅದು ಬಿಟ್ಟರೆ ಆತನು ದೇವರು ನನಗೆ ತಿಳಿಸ್ಲಿ ಅಂತ ಕಾಯ್ತಾ ಇದ್ನ? ಆತನು ಹೋಗಿ ಸುವಾರ್ತೆಯನ್ನು ಸಾರ್ತಾ ಇದ್ದ. ಆತನು ಸಾಗುತ್ತಾ ಇರುವಾಗ ಯಾವಾಗೆಲ್ಲ ದೇವರಾತ್ಮ ಪ್ರೇರಿತವಾಗಿ ಕನಸುಗಳ ಮೂಲಕ, ದರ್ಶನ ಮೂಲಕ, ಪ್ರಾರ್ಥನೆ ಮೂಲಕ ಇಂಥ ಸ್ಥಳಗಳಿಗೆ ನೀನು ಹೋಗಿ ಸುವಾರ್ತೆನ ಸಾರು ಎಂಬುದಾಗಿ ಹೇಳ್ತಾ ಇದ್ರು, ಅಲ್ಲಿಗೆ ಆತನು ಹೋಗಿ ಸುವಾರ್ತೆ ಸಾರ್ತಾ ಇದ್ದ. ಈಗ ನಮಗೇನು ಬೇಕಾಗಿದೆ? ನಾವು ಊರುಗಳಿಗೆ ಹೋಗಿ ನಮ್ಮ ಜೊತೆ ಕೆಲಸದವ್ರಿಗಾಗಲಿ, ನಮ್ಮ ಸ್ಥಳಗಳಲ್ಲಿ ಇರುವವರಿಗಾಗಲಿ, ನಮ್ಮ ನೆಂಟರುಗಳಿಗಾಗಲಿ ನಾವು ಸುವಾರ್ತೆನ ಸಾರುವುದು ಬೇಕಾಗಿಲ್ಲ. ನಮಗೇನು ಬೇಕಾಗಿದೆ? ಆ ಪೌಲನ ಸೇವೆಯಲ್ಲಿ ಒಂದು ಭಾಗ ಮಾತ್ರ ನಮಗೆ ಬೇಕು. ಯಾವ ಭಾಗ? ದೇವರು ನಮಗೆ ಖುದ್ದಾಗಿ ತಿಳಿಸ್ಬೇಕು. ಇವ್ರ ಹತ್ರ ಹೋಗಿ ನೀನು ಸುವಾರ್ತೆ ಸಾರು ಅಂತ ತಿಳಿಸಿದ್ರೂ ಸೋಮಾರಿತನ. ಯಾಕೆ? ಅವ್ರೇನಾದ್ರು ಅಂದ್ಬಿಡ್ತಾರೇನೋ, ನಮ್ಮನ್ನ ದೂರ ಮಾಡಿಬಿಡ್ತಾರೇನೋ, ನಮ್ಮ ಬಗ್ಗೆ ಏನಾದ್ರು ಕೆಟ್ಟದಾಗಿ ಅಂದ್ಕೊಂಡ್ಬಿಡ್ತಾರೇನೋ. ಅನ್ಕೊಳ್ಳಿ ಬಿಡಿ. ಕೆಟ್ಟದಾಗಿ ಏನಾದರೂ ಪರಿಣಾಮ ಬೀರುವುದಕ್ಕೆ ಅವರಿಗೆ ಸುವಾರ್ತೆ ಸಾರ್ತಾ ಇದ್ದೀರಾ? ಸುವಾರ್ತೆ ಅಂದ್ರೇನು? ಶುಭ ವರ್ತಮಾನ. ನೀವು ಅನುಭವಿಸುತ್ತಾ ಇರುವಂಥ ಅಪ್ರಮೇಯವಾದಂಥ ಯೇಸು ಕ್ರಿಸ್ತನ ನೀವೇನು ಮಾಡ್ತಾ ಇದ್ದೀರಾ? ಅವರಿಗೆ ಸಾರಿ ಹೇಳ್ತಾ ಇದ್ದೀರಾ. ಹಲ್ಲೆಲೂಯಾ. ಅದರ ಪರಿಣಾಮ ಯಾವ ಕಾಲಕ್ಕೂ ಅದು ಕೆಟ್ಟದ್ದಾಗಿರಲಿಕ್ಕೆ ಸಾಧ್ಯ ಇಲ್ಲ. ಸುವಾರ್ತೆ ಸಾರುವುದು ನಿಮ್ಮ ಉದ್ದೇಶ. ಹಾಗಾದರೆ ನಿಮ್ಮ ಜೀವಿತದಲ್ಲಿ ಇರುವಂಥ ಉದ್ದೇಶ ಏನು? ಬರೀ ಅಭಿಷೇಕ ಮಾಡಿರೋರಿಗೆ ಮಾತ್ರನ ಉದ್ದೇಶ ಇದೆ? ಅಭಿಷೇಕ ಹೊಂದದೇ ಇರುವಂಥ ಜೀವಿತಗಳಲ್ಲೂ ಸಹ ಉದ್ದೇಶ ಇದೆ. ಏನು ಉದ್ದೇಶ? ಅವರಿಗಿರುವಂಥ ಉದ್ದೇಶವು ಒಂದೇ, ಕ್ರಿಸ್ತನಲ್ಲಿ ನಾನು ಒಟ್ಟಾಗಿ ಜೀವಿಸಬೇಕು, ಕ್ರಿಸ್ತನನ್ನು ಅನುಸರಿಸಿ ನಡೆಯಬೇಕು, ವಾಕ್ಯದಿಂದ ನಾನು ತುಂಬಲ್ಪಟ್ಟವನಾಗಿರಬೇಕು, ಪ್ರಾರ್ಥನೆಯಲ್ಲಿ ನಾನು ಜೀವಿಸಬೇಕು. ಈ ಉದ್ದೇಶದಲ್ಲಿ ನೀವು ನಡೆಯುವಾಗ ಮಾತ್ರವೇ ವರ ಅಭಿಷೇಕಗಳನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಆ ಒಂದು ಉದ್ದೇಶದಲ್ಲಿ ನೀವು ನಡೆಯುತ್ತಾ ನಿಮ್ಮ ಗುರಿಯ ಕಡೆಗೆ ನೀವು ಸಾಗಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಿಮಗಿರುವಂಥ ಓಟವನ್ನು ಸ್ಥಿರಚಿತ್ತದಿಂದ ಓಡುವ ಹಾಗೆ ನೀವು ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಡ್ರಿ. ಹಾಗಾದರೆ ಮೊದಲು ನೀವು ದೃಷ್ಟಿ ಇಡಬೇಕಾದ್ರೆ ನಿಮಗಿರುವಂಥ ಓಟ ಏನೆಂಬುದನ್ನು ನೀವು ಗಮನಿಸಿಕೊಳ್ಳಬೇಕು. ನಿಮ್ಮ ಜೀವಿತದ ಉದ್ದೇಶ ಏನೆಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು.
ಹಲ್ಲೆಲೂಯಾ. ಈಗ ಈ ಉದ್ದೇಶವನ್ನ ಗುರಿಯನ್ನ ಅರ್ಥ ಮಾಡಿಕೊಂಡಿರುವಂತ ನೀವು ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಡಬೇಕಂತೆ. ಯಾರ ಮೇಲೆ ದೃಷ್ಟಿ ಇಡಬೇಕು? ಯೇಸು ಕ್ರಿಸ್ತನ ಮೇಲೆ ದೃಷ್ಟಿಯನ್ನ ಇಡಬೇಕು. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಅವಮಾನವನ್ನ ಅಲಕ್ಷ್ಯ ಮಾಡಿ. ಹಾಗಾದರೆ ನೀವು ಯೇಸು ಕ್ರಿಸ್ತನನ್ನೇ ದೃಷ್ಟಿಸಿ ನೋಡುವಾಗ ಅನೇಕ ಕಾರ್ಯಗಳನ್ನ ನೀವು ಅಲಕ್ಷ್ಯ ಮಾಡಬೇಕು. ಏನ್ ಮಾಡಬೇಕು? ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಆತನು ದೀಕ್ಷಾ ಸ್ನಾನ ಹೊಂದಿದವನಾಗಿ ಆತನು ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈಗ 40 ದಿವಸ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದ ಮೇಲೆ ಸೈತಾನನು ಆತನನ್ನ ಶೋಧಿಸಲಿಕ್ಕೆ ಬರ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಬಂದಂತ ಉದ್ದೇಶ ಏನು? ಹಲ್ಲೆಲೂಯಾ. ಸಕಲ ಮನುಷ್ಯರ ಪಾಪಗಳನ್ನ ಆತನು ಹೊತ್ತುಕೊಂಡು ಪಾಪದಿಂದ ಬಿಡಿಸುವುದು ಕ್ರಿಸ್ತನ ಉದ್ದೇಶವಾಗಿತ್ತು. ಆತನ ಗುರಿ ಏನಾಗಿತ್ತು? ಕಲ್ವಾರಿ ಶಿಲ್ಬೆ ಮೇಲೆ ಪಾಪವನ್ನ ಹೊತ್ತುಕೊಂಡು ನಮಗಾಗಿ ಬಲಿಯಾಗಿ 3ನೇ ದಿನದಲ್ಲಿ ಪುನರುತ್ತನಾಗಿ ತಂದೆಯ ಸಿಂಹಾಸನದ ಬಳಿಯಲ್ಲಿ ಬಲಗಡೆಯಲ್ಲಿ ಕುಳಿತುಕೊಳ್ಳುವಂಥದ್ದು ಆತನ ಗುರಿಯಾಗಿತ್ತು. ಹಲ್ಲೆಲೂಯಾ. ಆ ಉದ್ದೇಶ, ಆ ಗುರಿಯಲ್ಲಿ ತಂದೆಯನ್ನ ದೃಷ್ಟಿಸಿ ನೋಡ್ತಾ ಇರುವಂತ ಯೇಸು ಕ್ರಿಸ್ತನಿಗೆ ಈಗ ಸೈತಾನನು ಶೋಧನೆಯನ್ನ ತರ್ತಾ ಇದ್ದಾನೆ. ಕಣ್ಣಿನಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬ. ನಿನ್ನನ್ನು ಕಾಲಿಗೆ ಅಡ್ಡ ಬಿದ್ದರೆ ನಾನು ಈ ಲೋಕವನ್ನೆಲ್ಲ ನಿನಗೆ ಕೊಡ್ತೇನೆ. ನಿನಗೆ ಹಸಿವೆ ಆಗ್ತಾ ಇಲ್ವಾ? ಈ ಕಲ್ಲನ್ನು ರೊಟ್ಟಿ ಮಾಡಿ ತಿನ್ನು. ಹಲ್ಲೆಲೂಯಾ. ಹಾಗಾದರೆ ನೀವು ನಿಮಗಿರುವಂಥ ಉದ್ದೇಶದಲ್ಲಿ, ನಿಮಗಿರುವಂಥ ಗುರಿಯಲ್ಲಿ, ನಿಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ನೀವು ಓಡಬೇಕೆಂಬುದಾಗಿ ಅಂದುಕೊಳ್ಳುವಾಗ ನಿಮ್ಮನ್ನು ದಾರಿ ತಪ್ಪಿಸುವುದಕ್ಕೆ, ನಿಮ್ಮ ಓಟವನ್ನು ನೀವು ಕಡೆಗಾಣಿಸದ ಹಾಗೆ, ನಿಮಗಿರುವಂಥ ಓಟದಲ್ಲಿ ನೀವು ಜಯವನ್ನು ಹೊಂದದ ಹಾಗೆ, ಜೀವವೆಂಬ ಜಯಮಾಲೆ ನಿಮಗೆ ಸಿಗಬಾರದೆಂಬುದಾಗಿ ವೈರಿಯು ನಿಮ್ಮನ್ನು ದೆಸೆಗೆಡಿಸುವುದಕ್ಕೆ ಕಣ್ಣಿನಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬ ಎಂಬಂಥ ಅನೇಕ ಅಡ್ಡಮಾರ್ಗಗಳನ್ನು, ಅನೇಕ ಆಕರ್ಷಣೆಗಳನ್ನು, ಅನೇಕ ಅಡೆತಡೆಗಳನ್ನು ಆತನು ನಿಮ್ಮ ಮುಂದೆ ಇಡ್ತಾನೆ. ಹಲ್ಲೆಲೂಯಾ. ಈಗ ಒಬ್ಬ ತಿಂಡಿಪೋತ, ಆತನು ತಿನ್ನೋದಕ್ಕೆ ಯಾವಾಗಲೂ ಆತನಿಗೆ ಬಹಳ ಆಸೆ. ಈಗ ಆತನು ಕಾಂಪಿಟೇಷನ್ಗೆ ಸೈನ್ ಅಪ್ ಮಾಡಿದ್ದಾನೆ, ರನ್ನಿಂಗ್ ರೇಸ್ ಓಡಬೇಕು. ಓಡ್ತಾ ಇರೋಂಥ ಆತನ ಪಕ್ಕದಲ್ಲಿ ದೊಡ್ಡ ತಿಂಡಿ ಮಳಿಗೆಯನ್ನು ಆತನು ನೋಡ್ತಾನಂತ ಇಟ್ಕೊಳ್ಳೋಣ. ಓಡ್ತಾ ಇರುವಂಥ ಆತನ ನಾನು ಹೇಗಾದರೂ ಮಾಡಿ ಜಯವನ್ನು ಹೊಂದಬೇಕಂತ ಓಡ್ತಾ ಇದ್ದಾನೆ. ಆತನ ದೃಷ್ಟಿ ಆ ಕಡೆಗೆ ತಿರುಗಿದ ತಕ್ಷಣ ಏನಾಗುತ್ತೆ? ಮೊದಲೇ ತಿಂಡಿಪೋತ ಅಲ್ವಾ? ಆತನ ದೃಷ್ಟಿ ಓಡಿ ಜಯವನ್ನು ಹೊಂದಬೇಕನ್ನೋದರ ಕಡೆಯಿಂದ ಆತನ ಆಸೆ ಏನಾಗಿದೆ ಅದರ ಕಡೆಗೆ ಹೋಗ್ತದೆ. ಅದರಿಂದ ಆತನು ಓಡಿ ಜಯವನ್ನು ಹೊಂದಲಿಕ್ಕೆ ಸಾಧ್ಯನಾ? ಹಲ್ಲೆಲೂಯಾ. ಹಾಗಾದರೆ ನಿಮಗಿರುವಂಥ ಆಸೆ, ನಿಮಗಿರುವಂಥ ಬಯಕೆ ಏನು? ಅದು ನೀವು ಓಡುವಂಥ ಓಟದಿಂದ ನಿಮ್ಮನ್ನು ಬೇರೆ ಕಡೆಗೆ ಸೆಳಿತದ? ನೀವು ಓಡುವಂಥ ಓಟದಿಂದ ನಿಮ್ಮನ್ನು ದಿಕ್ಕು ತಪ್ಪಿಸ್ತದ? ಹಾಗಾದರೆ ನೀವೇನು ಮಾಡಬೇಕಾದ್ರೆ ಅದನ್ನು ಅಲಕ್ಷ್ಯ ಮಾಡಿ ನಿಮ್ಮ ದೃಷ್ಟಿಯನ್ನು ಕ್ರಿಸ್ತನ ಮೇಲೆ ಇಡಬೇಕು. ಹಲ್ಲೆಲೂಯಾ. ಆಗಲೇ ಪ್ರಾರಂಭದಲ್ಲಿ ನೋಡಿದ್ವಿ, ದೃಷ್ಟಿ ಇಟ್ಟು ನೋಡುವುದಂದರೆ ಆತನನ್ನೇ ಗಮನಿಸಿ ನೋಡುವುದು. ನಿಮ್ಮ ಕಣ್ಣುಗಳು ಕ್ರಿಸ್ತನ ಮೇಲೆ ಇರಬೇಕು. ಆತನು ಮನುಷ್ಯರ ಹಾಗೆ, ನಮ್ಮ ಹಾಗೆ ಸಕಲ ವಿಧದಲ್ಲಿ ಶೋಧಿಸಲ್ಪಟ್ಟನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ಸಕಲ ವಿಧವಾಗಿ ಶೋಧಿಸಲ್ಪಟ್ಟಂತ ಕ್ರಿಸ್ತನು ಶೋಧನೆಯಲ್ಲಿ ಬಿದ್ದನ? ಶೋಧನೆಗೆ ಒಳಪಟ್ಟನು, ಆದರೆ ಶೋಧನೆಯಲ್ಲಿ ಬೀಳಲಿಲ್ಲ. ಅನೇಕ ಪಾಪದ ಪ್ರಚೋದನೆಗಳು ಆತನಿಗೆ ಬಂದಿರಬಹುದು.
ನಮ್ಮ ಹಾಗೆ ಶೋಧಿಸಲ್ಪಟ್ಟನು ಅಂದರೆ ನಮಗೆ ಏನೆಲ್ಲ ಶೋಧನೆ ಉಂಟಾಗ್ತದೆ, ಕಣ್ಣಿನಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬ, ಆ ಎಲ್ಲ ಶೋಧನೆಗಳು ಆತನಿಗೆ ಉಂಟಾಗಿರ್ಬೋದು. ಆದರೆ ಆತನು ಪಾಪ ಮಾಡಲಿಲ್ಲ. ಹಲ್ಲೆಲೂಯ. ಹಾಗಾದರೆ ಪಾಪ ಮಾಡಲಿಲ್ಲ, ಆತನಲ್ಲಿ ಸ್ವಲ್ಪವಾದರೂ ಪಾಪವಿಲ್ಲ. ನಮ್ಮ ಹಾಗೆ ಆತನು ಶೋಧನೆಗೆ ಗುರಿಯಾದನು ಅಂತಂದರೆ ಆತನಿಗೆ ನಮ್ಮ ಶೋಧನೆಗಳಿಂದ ಬಿಡಿಸುವುದಕ್ಕೆ ಶಕ್ತಿ ಆತನಿಗೆ ಉಂಟು. ನಾವೇನು ಮಾಡಬೇಕಾಗಿದೆ? ನಮ್ಮನ್ನು ಆಕರ್ಷಿಸುವಂಥ ಕಾರ್ಯಗಳ ಮೇಲೆ ಅಲಕ್ಷ್ಯ ಮಾಡಿ ಕ್ರಿಸ್ತನ ಮೇಲೆ ನಮ್ಮ ದೃಷ್ಟಿಯನ್ನು ಇಡಬೇಕಾಗಿದೆ. ಕ್ರಿಸ್ತನನ್ನು ಗಮನಿಸಿ ನೋಡಬೇಕಾಗಿದೆ. ಆತನ ವಾಕ್ಯವನ್ನು ಗಮನಿಸಿ ನೋಡಬೇಕಾಗಿದೆ. ಕ್ರಿಸ್ತನನ್ನು ಗಮನಿಸಿ ನೋಡಬೇಕಂತಂದರೆ ಆಕಾಶದ ಕಡೆಗೆ ನೋಡಿ ನಾನು ನೋಡ್ಬೇಕಂತಲ್ಲ, ಯೇಸು ಸ್ವಾಮಿ ಫೋಟೋ ಇಟ್ಕೊಂಡು ನೋಡಬೇಕು ಅಂತಲ್ಲ. ಏನು ಮಾಡಬೇಕು? ವಾಕ್ಯವನ್ನು ಗಮನಿಸಿ ನನ್ನ ಜೀವಿತವನ್ನು ನಾನು ಜೀವಿಸಬೇಕು. ನನ್ನ ಜೀವಿತದ ಓಟವನ್ನು ವಾಕ್ಯದ ರೀತಿಯಲ್ಲಿ ನಾನು ಓಡಬೇಕು. ಹಲ್ಲೆಲೂಯ. ಈ ವಾಕ್ಯ ಏನು ಮಾಡ್ತದೆ? ವಾಕ್ಯ, ಈ ವಾಕ್ಯವು ಅದು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು. ಅದೇನು ಮಾಡ್ತದಂತೆ? ಹಲ್ಲೆಲೂಯ. ಕೀಲು ಮಜ್ಜೆಗಳನ್ನು ತೂರಿಕೊಂಡು ಹೋಗ್ತದಂತೆ. ಅದು ಶಿಕ್ಷಿಸ್ತದೆ, ಅದು ಎಚ್ಚರಿಸ್ತದೆ, ಅದು ನಿಮ್ಮನ್ನು ತಿದ್ದುತ್ತದೆ. ಹಲ್ಲೆಲೂಯ. ದೇವರ ವಾಕ್ಯದಲ್ಲೂ ಹೇಳೋದು, ಆತನ ವಾಕ್ಯವು ತಿದ್ದುಪಾಟನಿಗೂ ನಿಮ್ಮನ್ನು ಮಾರ್ಪಡಿಸುವುದಕ್ಕೂ ನಿಮ್ಮನ್ನು ಶಿಕ್ಷಿಸುವುದಕ್ಕೂ ಅದು ಉಪಯುಕ್ತವಾಗಿದೆ. ಹಲ್ಲೆಲೂಯ. ಹಾಗಾದರೆ ಈ ವಾಕ್ಯವನ್ನು ನೀವು ಗಮನಿಸಿ ಓಡುವುದರಿಂದ, ಈ ವಾಕ್ಯಗಳನ್ನು ನೀವು ಗಮನಿಸುವುದರಿಂದ ನಿಮ್ಮ ಜೀವಿತವನ್ನು ನೀವು ಸರಿಯಾದ ರೀತಿಯಲ್ಲಿ ಓಡಲಿಕ್ಕೆ ಸಾಧ್ಯ. ನಿಮಗಿರುವಂಥ ಗುರಿಯನ್ನು ನೀವು ದೃಷ್ಟಿಸಿ ಹೋಗಲಿಕ್ಕೆ ಸಾಧ್ಯ. ನಿಮಗಿರುವಂಥ ಉದ್ದೇಶವನ್ನು ನೀವು ಪೂರ್ಣಾಸಕ್ತಿಯಿಂದ ಮಾಡಲಿಕ್ಕೆ ಸಾಧ್ಯ. ಹಲ್ಲೆಲೂಯ. ಅದಕ್ಕೆ ವಾಕ್ಯ ಹೇಳ್ತದೆ, ಯೌವನಸ್ಥರು ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುವುದು ಯಾವುದರಿಂದ? ಹಲ್ಲೆಲೂಯ. ಆತನ ವಾಕ್ಯವನ್ನು ಅನುಸರಿಸಿ ನಡೆಯುವುದರಿಂದಲೇ. ವಾಕ್ಯವನ್ನು ನೋಡೋಣ. ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯ 28ನೇ ವಚನ. ಅದಕ್ಕೆ ಪೇತ್ರನು, ಸ್ವಾಮಿ, ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಆತನು, ಬಾ ಅಂದನು. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗುತ್ತಾ, ಸ್ವಾಮಿ, ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈಚಾಚಿ ಅವನನ್ನು ಹಿಡಿದು, ಅಲ್ಪ ವಿಶ್ವಾಸಿಯೇ, ಯಾಕೆ ಸಂದೇಹ ಪಟ್ಟೆ ಎಂದು ಹೇಳಿದನು. ಸಾಕು. ಹಲ್ಲೆಲೂಯ. ಇಲ್ಲಿ ಯೇಸು ಸ್ವಾಮಿಯ ನೀರಿನ ಮೇಲೆ ನಡೆದು ಬರುವುದನ್ನು ನೋಡಿದಂಥ ಪೇತ್ರನು, ಸ್ವಾಮಿ, ನೀನೇ ಆಗಿದ್ದರೆ ನಾನು ಸಹ ನೀರಿನ ಮೇಲೆ ನಡೆದು ಬರುವುದಕ್ಕೆ ನನಗೆ ಅಪ್ಪಣೆ ಕೊಡು. ಯೇಸು ಸ್ವಾಮಿ ಹೇಳ್ತಾರೆ, ಬಾ. ಈಗ ಪೇತ್ರನ್ ಏನು ಮಾಡ್ತಾ ಇದ್ದಾನೆ? ಆತನು ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಟ್ಟು ನೀರಿನ ಮೇಲೆ ನಡೀತಾ ಇದ್ದಾನೆ. ಹಲ್ಲೆಲೂಯ. ಅಲ್ಲಿ ಏನಾಗಿದೆ? ದೊಡ್ಡ ಅಲೆಗಳು ಬರ್ತಾ ಇದೆ, ದೋಣಿ ಚೆನ್ನಾಗಿ ಅಳ್ಳಾಡ್ತಾ ಇದೆ. ನೀವು ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಕ್ಕೆ ಬೇಕಂದ್ರೆ ನೀವು ಆ ದೃಶ್ಯನ ನೋಡಿದರೆ ನಿಮಗೆ ಅನುಕೂಲವಾಗ್ತದೆ. ಈಗ ಪೇತ್ರನು ಯೇಸು ಕ್ರಿಸ್ತನನ್ನ ದೃಷ್ಟಿಸುತ್ತಾ ಇರುವ ಸಮಯ ಆತನೇನು ಮಾಡ್ತಾ ಇದ್ದಾನೆ? ನೀರಿನ ಮೇಲೆ ನಡೆಯುತ್ತಾ ಹೋಗ್ತಾ ಇದ್ದಾನೆ. ಈಗ ಆತನ ದೃಷ್ಟಿ ಯೇಸು ಕ್ರಿಸ್ತನ ಮೇಲಗಡೆಯಿಂದ ಉಂಟಾಗುತ್ತಾ ಇರುವಂಥ ಬಿರುಗಾಳಿಯ ಮೇಲೆ, ದೊಡ್ಡ ದೊಡ್ಡ ಅಲೆಗಳ ಮೇಲೆ, ಭೀಕರವಾದ ಸಂಗತಿ ಮೇಲೆ ಹೋದ ನಿಮಿತ್ತ ಆತನೇನು ಮಾಡ್ತಾ ಇದ್ದಾನೆ? ಈಗ ಮುಳುಗುವುದಕ್ಕೆ ಪ್ರಾರಂಭಿಸ್ತಾ ಇದ್ದಾನೆ. ಹಲ್ಲೆಲೂಯ. ಅಯ್ಯೋ, ಇಂಥ ದೊಡ್ಡ ಬಿರುಗಾಳಿ, ಇಷ್ಟು ದೊಡ್ಡ ಅಲೆಗಳು, ನಾನು ಹೇಗೆ ನೀರ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೇನೆ? ಹಲ್ಲೆಲೂಯ. ನಿಮ್ಮ ಜೀವಿತದಲ್ಲಿ ಬರುವಂಥ ಅಲೆಗಳನ್ನು ನೀವು ನೋಡಬೇಕಾಗಿರೋ ಅವಶ್ಯಕತೆ ಇಲ್ಲ. ನಿಮ್ಮ ಜೀವಿತದಲ್ಲಿ ಬರುವ ಬಿರುಗಾಳಿಯ ಬಗ್ಗೆ ನೀವು ಚಿಂತೆ ಮಾಡಬೇಕಾಗಿಲ್ಲ. ನೀವು ಯೇಸು ಕ್ರಿಸ್ತನ ಮೇಲೆ ದೃಷ್ಟಿಯನ್ನು ಇಡಬೇಕು. ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಡುವುದಾದರೆ ನಿಮ್ಮ ಸುತ್ತಲೂ ಎಂಥ ಬಲವಾದ ಬಿರುಗಾಳಿ ಬೀಸಿದರೂ, ಎಂಥ ದೊಡ್ಡ ಅಲೆಗಳು ಬಂದರೂ ಅದು ನಿಮ್ಮನ್ನು ಮುಳುಗಿಸುವುದಿಲ್ಲ.
ಹಲ್ಲೆಲೂಯ. ಪೇತ್ರನ ದೃಷ್ಟಿ ಕ್ರಿಸ್ತನ ಕಡೆಯಿಂದ ಆ ಬಿರುಗಾಳಿಯ ಮೇಲೆ, ಅಲೆಗಳ ಮೇಲೆ ಹೋದ ಕಾರಣ ಆತನು ಮುಳುಗಿ ಹೋಗ್ತಾ ಇದ್ದಾನೆ. ಯೇಸು ಸ್ವಾಮಿ ಆತನನ್ನ ಮೇಲೆ ತೇಳ್ತಾ ಇದ್ದಾರೆ, ಅಲ್ಪವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ? ನಿಮ್ಮ ಜೀವಿತದಲ್ಲಿ ಬರುವಂಥ ಬಿರುಗಾಳಿಯ ಪರಿಸ್ಥಿತಿಯ ನಡುವೆ ದೇವರು ನಿಮ್ಮನ್ನ ಸುರಕ್ಷಿತವಾಗಿ ನಡೆಸುವಾಗ ಅಲ್ಪವಿಶ್ವಾಸದಿಂದ ಸಂದೇಹ ಪಡಬೇಡ್ರಿ. ಹೇಗೆ ದೇವರು ಇಂಥ ಶೋಧನೆಯಿಂದ ನನ್ನನ್ನು ಕಾಪಾಡಲಿಕ್ಕೆ ಸಾಧ್ಯ? ಹೇಗೆ ದೇವರು ಇಂಥ ವ್ಯಕ್ತಿಗಳಿಂದ ನನ್ನನ್ನು ರಕ್ಷಿಸಲಿಕ್ಕೆ ಸಾಧ್ಯ? ಕ್ರಿಸ್ತನಿಂದ ಎಲ್ಲವೂ ಸಾಧ್ಯ. ನೀವು ಹೊಂದಬೇಕಾದರೆ ನಿಮ್ಮ ದೃಷ್ಟಿ ಆತನ ಮೇಲೆ ಇರಬೇಕು. ಜಯವನ್ನ ಹೊಂದಬೇಕಾದ್ರೆ ನಿಮ್ಮ ದೃಷ್ಟಿ ಯಾರ ಮೇಲೆ ಇರಬೇಕು? ಕ್ರಿಸ್ತನ ಮೇಲೆ ಇರಬೇಕು. ನಿಮಗೆಲ್ಲ ಬಹಳ ಒಂದು ಒಳ್ಳೆ ಉತ್ತಮವಾದ ಉದಾಹರಣೆಯನ್ನು ಹೇಳಬೇಕಾದ್ರೆ, ದೇವಲಾಪುರದಲ್ಲಿ ಸಭೆಯನ್ನು ಕಟ್ಟುವುದಕ್ಕೆ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ವಿ. ಏನು ಮಾಡ್ತಾ ಇದ್ವಿ? ಉಪವಾಸವಿದ್ದು ಆ ಹಳ್ಳಿಯಲ್ಲಿ ಕಾರ್ಯ ಮಾಡುವಂಥ ಬಲಿಷ್ಠ ದುರಾತ್ಮಕ್ಕೆ ವಿರುದ್ಧವಾಗಿ ಹೋರಾಡಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ವಿ. ನಾನು, ಅಮ್ಮ, ಸುಪ್ರಿಯಾ ಸಿಸ್ಟರು, ಬಾರ್ನಬಾರು ಎಲ್ಲ ಇದ್ದರು. ಈಗ ಪ್ರಾರ್ಥನೆಗೆ ಕುಳಿತಿದ್ದೇವೆ. ಯಾಕೆ ಕುಳಿತಿದ್ದೇವೆ? ಆ ದುರಾತ್ಮಕ್ಕೆ ವಿರುದ್ಧವಾಗಿ ಹೋರಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇಲ್ಲಿ ಸೇವೆಗೆ ಯಾವುದೇ ರೀತಿಯಾದಂಥ ಅಡ್ಡಿ ಬರಬಾರದು. ಸಭೆ ಕಟ್ಟುವಾಗ ಯಾವುದೇ ರೀತಿಯಾದಂಥ ಅಡ್ಡಿಗಳು ಬರಬಾರದು. ಇಲ್ಲಿ ದೊಡ್ಡ ಉಜ್ಜೀವನತೆ ಉಂಟಾಗಿ ಎಲ್ಲರೂ ರಕ್ಷಣೆಗೆ ಬರಬೇಕೆಂಬುದಾಗಿ ನಾವು ಹೇಳಿ ಹೋರಾಡಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಈಗ ನಾನು ಏನು ಮಾಡಬೇಕಲ್ಲಿ? ಹೋರಾಡಿ ಪ್ರಾರ್ಥನೆಯನ್ನು ಮಾಡಬೇಕು. ಆದರೆ ಅಮ್ಮ ಕಣ್ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ, ಹೋರಾಡಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಓಪನ್ ಗ್ರೌಂಡ್ ಅಲ್ವಾ, ರೋಡ್ ಮಗ್ಲಲ್ಲೇ ಇದೆ ಜಾಗ. ನನಗೇನು, ಈಗ ಯಾರಾದರೂ ಬಂದ್ಬಿಡ್ತಾರೆ. ಅದಕ್ಕೆ ಇವ್ರೇನು ಮಾಡಲಿ, ಇವ್ರು ಪ್ರೇಯರ್ ಮಾಡಲಿ, ನಾನೇನು ಮಾಡೋಣ, ಇವರನ್ನು ನೋಡ್ಕೊಳ್ಳೋದು ನನ್ನ ಕೆಲಸನ? ನೋಡ್ಕೊಳ್ಳೋದು ಯಾರ ಕೆಲಸ? ಆದರೆ ದೇವ್ರ ಕೆಲಸನ ನಾನು ಮಾಡೋಕ್ಕೆ ಹೋಗ್ತಾ ಇದ್ದೀನಲ್ವಾ? ಹಲ್ಲೆಲೂಯಾ. ಈಗ ಪ್ರಾರ್ಥನೆ ಇನ್ನೇನು ಅಂತ್ಯವಾಗಬೇಕು, ಜಯವನ್ನ ಹೊಂದುವಂತ ಸಮಯ. ಒಂದು ಹುಡುಗರ ಗುಂಪು ಆ ರಸ್ತೆಯಲ್ಲಿ ಬರ್ತದೆ. ನಿಂತುಕೊಂಡು ಅವ್ರು ನೋಡ್ತಾ ಇರ್ತಾರೆ. ಪ್ರಾರ್ಥನೆಯಲ್ಲಿ ಗಮನ ವಹಿಸಬೇಕಾದಂಥ ನಾನು ಆ ಹುಡುಗರ ಕಡೆಗೆ ಗಮನವನ್ನು ವಹಿಸ್ತೇನೆ. ಆ ಹುಡುಗರಲ್ಲಿ ಒಬ್ಬನನ್ನು ಅವ್ರು ಕಳಿಸ್ತಾರೆ, ಚಿಕ್ಕ ಹುಡುಗನನ್ನು. ಹೋಗಿ ಅವ್ರು ಏನು ಮಾಡ್ತಾರೆ ನೋಡ್ಕೊಂಡು ಬಾ. ಪ್ರಾರ್ಥನೆ ಮಾಡಿ ನೇನು ಜಯವನ್ನು ಹೊಂದುವಂಥ ಸಮಯ. ಆ ಹುಡುಗ ಹತ್ರ ಬರ್ತಾ ಇದ್ದಂಗೆ ಅವನಿಗೆ ಅಮ್ಮ ನಾನು ಸಂದೇಹ ಪಡುವುದು ಮಾತ್ರವಲ್ಲದೆ ಅವರನ್ನು ಏನು ಮಾಡಿದೆ? ಸಂದೇಹಕ್ಕೆ ನಡೆಸಿದೆ. ನಾನು ಅವರನ್ನು ತಟ್ಟಿ ಎಬ್ಬಿಸಿದ ನಿಮಿತ್ತ ಪ್ರಾರ್ಥನೆಯನ್ನು ಅಲ್ಲೇ ನಿಲ್ಲಿಸಿ ಅವರು ಏನಾಯ್ತು ಎಂಬುದಾಗಿ ನೋಡ್ತಾರೆ. ಸರಿ, ಹುಡುಗ ಬಂದ, ನೋಡ್ಕೊಂಡು ಹೋದ. ಪ್ರಾರ್ಥನೆಯನ್ನು ಅಲ್ಲಿಗೆ ಮುಕ್ತಾಯ ಮಾಡಿದ್ವಿ. ಜಯ ಸಿಕ್ತ. ಈಗ ದೇವಾಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭ ಮಾಡಿದ್ವಿ. ಕಟ್ಟಿ ಇನ್ನೇನು ಫಿನಿಶ್ ಆಗಬೇಕು ಅನ್ನೋ ಸಮಯಕ್ಕೆ ಊರ ಜನ ಎಲ್ಲ ಸೇರಿಕೊಂಡು ಬೈಕೊಂಡು ಆಡ್ಕೊಂಡು ಆಚೆ ಬಂದು ಯಾರು ಅವನು ಬಂದಿರೋದು ಅಂತ ದೊಡ್ಡ ಶೋಧನೆ ಉಂಟಾಗಿ ಪ್ರಾರಂಭದಲ್ಲೇ ಆ ಸಭೆ ಮುಚ್ಚೋಯ್ತು. ಹಲ್ಲೆಲೂಯಾ. ಆ ದಿನ ನಾನು ಬಾಯಿ ಮುಚ್ಕೊಂಡು ದೇವರನ್ನ ದೃಷ್ಟಿಸಿ ಕಣ್ಣು ಮುಚ್ಚಿಯ ಒಟ್ಟಿಗೆ ನಾನು ಹೋರಾಡಿ ಪ್ರಾರ್ಥನೆ ಮಾಡಿದಿದ್ರೆ, ಕಣ್ಣು ಮುಚ್ಕೊಂಡು ಅಪ್ಪಣ ಪ್ರೇಯರ್ ಮಾಡಿದ್ರೆ ಹುಡುಗ ಬರ್ತಿದ್ದ, ಹೋಗ್ತಿದ್ದ. ಉಂಟಾಗಬೇಕಾಗಿರೋ ಶೋಧನೆನ ಯಾರು ತಡಿತಾ ಇದ್ರು? ಕ್ರಿಸ್ತನು ತಡಿತಾ ಇದ್ದನು. ಪೇತ್ರನು ಯೇಸು ಕ್ರಿಸ್ತನನ್ನ ದೃಷ್ಟಿಸಿ ನಡೆಯುತ್ತಾ ಇರುವಂತ ಸಮಯ ಆತನು ನೀರಿನ ಮೇಲೆ ಯೇಸು ಕ್ರಿಸ್ತನ ಹಾಗೆ ನಡೀತಾ ಇದ್ದಾನೆ. ಅಲೆಗಳು ಆತನನ್ನು ಮುಳುಗಿಸಲಿಲ್ಲ, ಬಿರುಗಾಳಿ ಆತನನ್ನು ಅಳ್ಳಾಡಿಸಲಿಲ್ಲ. ಆದರೆ ಆತನ ದೃಷ್ಟಿ ಆ ಬಿರುಗಾಳಿಯ ಮೇಲೆ, ಅಲೆಗಳ ಮೇಲೆ ಹೋದ ನಿಮಿತ್ತ ಆತನು ಮುಳುಗಬೇಕಾಯಿತು. ಈಗ ನನ್ನ ದೃಷ್ಟಿ ದೇವರ ಮೇಲೆ ಇರಬೇಕಾಗಿತ್ತು, ನಾವು ಜಯ ಹೊಂದುವುದರ ಮೇಲೆ ಇರಬೇಕಾಗಿತ್ತು. ಆದರೆ ನನ್ನ ದೃಷ್ಟಿ ಆ ಹುಡುಗರ ಮೇಲೆ, ಬರುವಂಥ ಶೋಧನೆಯ ಮೇಲೆ ಹೋದ ನಿಮಿತ್ತ ಅಲ್ಲಿ ಸೇವೆಗೆ ಅಡ್ಡಿ ಉಂಟಾಯಿತು. ಹಲ್ಲೆಲೂಯಾ. ಇನ್ನೊಂದು ಬಾರಿ ಭಯದ ಆತ್ಮ, ಹೀಗೆ ಸೇವೆಯ ವಿಷಯದಲ್ಲಿ ಭಯದ ಆತ್ಮ. ಇದೇ ಸ್ಥಳದಲ್ಲಿ ಎಲ್ಲ ನೈಟ್ ಪ್ರೇಯರ್ಗೆ ಸೇರಿ ಪ್ರಾರ್ಥನೆ ಮಾಡ್ತೀವಿ. ಹೊಸ ವರ್ಷದ ಪ್ರಾರ್ಥನೆ
ಪ್ರಾರ್ಥನೆ ಜೋರಾಗಿ ಮೈಕ್ ಹಾಕೊಂಡು ನಾವು ಹಾಡನ್ನು ಆಡ್ತಾ ಇದ್ದೀವಿ, ಎಲ್ಲರ ಸ್ವರ ಜೋರಾಗಿ ಕೇಳಿಸ್ತಾ ಇದೆ. ನಮ್ಮ ತಂದೆಗೂ ಇದೇ ಇತ್ತು ಆತ್ಮ, ಭಯದ ಆತ್ಮ. ಸೌಂಡ್ ಕಡಿಮೆ ಮಾಡೋದು. ಜೋರಾಗಿ ಸೌಂಡ್ ಬಂದ ತಕ್ಷಣ ಹಿಂದ್ಗಡೆಯಿಂದ ನಮ್ಮ ಡ್ಯಾಡಿ ಏನು ಮಾಡೋದು, ಸಿಗ್ನಲ್ ಕೊಡ್ತಾರೆ, ಸೌಂಡ್ ಕಡಿಮೆ ಮಾಡೋದು. ಯಾಕೆ? ಯಾರಾದರೂ ಬಂದ್ಬಿಡ್ತಾರೆ. ಈಗ ರಾತ್ರಿ ಸಮಯದಲ್ಲಿ ನಾವು ಜೋರಾಗಿ ಆರಾಧಿಸ್ತಾ ಇದ್ದೇವೆ, ಆರ್ಭಟಿಸ್ತಾ ಇದ್ದೇವೆ, ನನಗೆ ಒಳಗಡೆ ಭಯ. ಯಾಕೆ ಭಯ? ಟೈಮ್ ಇರೋದೇನೋ 12 ಗಂಟೆ ಒಳಗಡೆ ಮಾತ್ರ ಆಚರಣೆ ಮಾಡಬೇಕು. 12 ಗಂಟೆ ಮೇಲೆ ಏನು ಶಬ್ದ ಬರಬಾರ್ದು. ಅಕ್ಕಪಕ್ಕದವ್ರು ಏನಾರು ಹಾಕೊಟ್ಬಿಟ್ರೆ, ಹೋಗೋ ಜನ ಯಾರು ಬಂದ್ಬಿಟ್ರೆ, ಪೊಲೀಸವ್ರು ಬಂದ್ಬಿಟ್ರೆ, ಈ ಆಲೋಚನೆ ನನ್ನಲ್ಲಿ ಓಡ್ತಾ ಇದೆ. ನನ್ನ ಸ್ವರ ಕಡಿಮೆ ಮಾಡ್ಕೊಬಿಟ್ಟಿದೆ. ಆವಾಗ ನನ್ನನ್ನು ನಾನೇ ಸರಿಪಡಿಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು, ಅವನು ಯಾವನು ಬರ್ತಾನೆ ಬರಲಿ, ನಾವೇನು ಮಾಡಬೇಕು, ನಮ್ಮ ಅಪ್ಪನ ಆರಾಧನೆ ಮಾಡಬೇಕು ಅಂತ ಜೋರಾದ ಧ್ವನಿಯಿಂದ ಆರಾಧಿಸುವುದಕ್ಕೆ, ಜೋರಾಗಿ ಚಪ್ಪಾಳೆ ತಟ್ಟುವುದಕ್ಕೆ ಪ್ರಾರಂಭಿಸಿ ಆರಾಧಿಸುತ್ತಾ ಭಯದ ಆತ್ಮ ನನ್ನನ್ನು ಬಿಟ್ಟು ಹೊರಟಾಯ್ತು. ಯಾರಾದರೂ ಬಂದ್ರ? ಹಲ್ಲೆಲೂಯಾ. ಹಾಗಾದರೆ ನಾವು ನಮಗಿರುವಂಥ ಓಟವನ್ನು ಸ್ಥಿರಚಿತ್ತದಿಂದ ಓಡಬೇಕು. ನಮಗೆ ಕಣ್ಣುಗಳನ್ನು ದೇವರು ಕೊಟ್ಟಿದ್ದಾನೆ, ನಾವು ಲೋಕವನ್ನು ದೃಷ್ಟಿಸುವುದಕ್ಕಾಗಿ ಅಲ್ಲ, ನಮಗೆ ಬರುವಂಥ ಶೋಧನೆಗಳನ್ನು ದೃಷ್ಟಿಸುವುದಕ್ಕಾಗಿ ಅಲ್ಲ, ನಮ್ಮ ಜೀವಿತದಲ್ಲಿ ಬರುವಂಥ ಬಿರುಗಾಳಿಯನ್ನು, ದೊಡ್ಡ ದೊಡ್ಡ ಅಲೆಗಳನ್ನು ದೃಷ್ಟಿಸುವುದಕ್ಕಾಗಿ ಅಲ್ಲ, ನಮ್ಮ ಜೀವಿತದಲ್ಲಿ ನಮಗಿರುವಂಥ ಆಸೆ ಆಕಾಂಕ್ಷೆಗಳನ್ನು ದೃಷ್ಟಿಸುವುದಕ್ಕಾಗಿ ಅಲ್ಲ, ಬದಲಾಗಿ ಯೇಸು ಕ್ರಿಸ್ತನನ್ನು ದೃಷ್ಟಿಸುವುದಕ್ಕಾಗಿ. ಅಯ್ಯಯ್ಯೋ, ಯೇಸು ಸ್ವಾಮಿನ ಹೆಂಗೆ ದೃಷ್ಟಿ ಇಡಕ್ಕೆ ಸಾಧ್ಯ? ನನ್ನ ಗಂಡ ಹಿಡ್ಕೊಂಡು 4 ಮಡಗ್ದ ಅಂದರೆ ಅವಯ್ಯ ಅಪ್ಪಯ್ಯ ಅಂತ. ಹಲ್ಲೆಲೂಯಾ. ನೀವು ಕರ್ತನನ್ನು ದೃಷ್ಟಿಸುವುದಾದರೆ ಆತನು ನಿಮ್ಮನ್ನು ಕೈ ಹಿಡಿದು ಮೇಲೆ ಕೆತ್ತುತ್ತಾನೆ. ಯಾವ ಬಾಧೆ ಉಪದ್ರವವೂ ನಿಮ್ಮನ್ನು ಮುಟ್ಟದ ಹಾಗೆ ಆತನನ್ನು ನಡೆಸ್ತಾನೆ. ಹಲ್ಲೆಲೂಯಾ. ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ನಿಜವಾಗಿ ನಿಮ್ಮ ಕಣ್ಣುಗಳು ಕ್ರಿಸ್ತನನ್ನೇ ದೃಷ್ಟಿಸುವುದಾದರೆ ನಿಮ್ಮ ಸಂಬಂಧಿಕರಾಗಲಿ, ನಿಮ್ಮ ಗಂಡಂದಿರಾಗಲಿ, ನಿಮ್ಮ ಹೆಂಡತಿಯರಾಗಲಿ, ನಿಮ್ಮ ಮಕ್ಕಳಾಗಲಿ ನಿಮ್ಮನ್ನು ಕ್ರಿಸ್ತನಿಂದ ಅಗಲಿಸುವುದಕ್ಕೆ ಸಾಧ್ಯ ಇಲ್ಲ. ಕ್ರಿಸ್ತನನ್ನು ದೃಷ್ಟಿಸುವುದಾದರೆ ಊರ್ ಜನ ಸಹ ನಿಮ್ಮನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಬಾರಿ ಹಂದನಹಳ್ಳಿಯಲ್ಲಿ, ಅನೇಕ ಹಳ್ಳಿಗಳಲ್ಲಿ ಕೇಳ್ತಾ ಇರ್ತವೆ, ಯೇಸು ಸ್ವಾಮಿನ ಮಾಡ್ತಾ ಇದ್ರೆ ಏನು ಮಾಡ್ತಾರೆ ಅಂತ ಊರಿಂದ ಬಹಿಷ್ಕಾರ ಹಾಕ್ಬಿಡ್ತಾರಂತೆ. ನಮ್ಮ ಈ ಒಂದು ವಿಷಯದಲ್ಲಿ ಪ್ರೇಮ ಸಿಸ್ಟರ್ ಬಹಳ ಒಳ್ಳೆಯ ಉದಾಹರಣೆ. ಅವರ ಮನೆಯಲ್ಲಿ ಪ್ರಾರ್ಥನೆ ನಡೀತದಂತೇಳಿ ಅವರನ್ನು ಮನೆ ಒಳಗಡೆ ನುಗ್ಗಿ ಹೊಡೆದು ಆಚೆ ಕರ್ಕೊಂಡು ಬಂದೆಲ್ಲ ಹೊಡೆದಿದ್ದಾರ. ಬೈಬಲೆಲ್ಲ ಕಿತ್ತಾಕಿದ್ದಾರೆ, ಮನೇಲಿರೋ ವಾಕ್ಯನೆಲ್ಲ ಹೆಂಗೆ ನೀನು ಯೇಸು ಸ್ವಾಮಿನ ಆರಾಧನೆ ಮಾಡ್ತೀವಿ, ಇನ್ನೊಂದ್ಸಲ ಯೇಸು ಸ್ವಾಮಿ ಆರಾಧನೆ ಮಾಡಿದ್ರೆ ನೋಡು ನಿನ್ನ ಮುಗಿಸ್ಬಿಡ್ತೇವೆ, ಊರ್ ಒಳಗಡೆ ಸೇರ್ಸೋ. ಹಲ್ಲೆಲೂಯಾ. ಯೇಸು ಸ್ವಾಮಿನ ಆರಾಧನೆ ಮಾಡ್ತಾ ಇದ್ದೀರಾ? ತಿರ್ಗಾ ಶೋಧನೆ ಬರ್ತಾಯ್ತಾ? ಹಲ್ಲೆಲೂಯಾ. ನೀವು ಕ್ರಿಸ್ತನನ್ನ ದೃಷ್ಟಿಸಿ ನೋಡುವುದು ಮಾತ್ರ ನಿಮ್ಮ ಕೆಲಸ, ಬಾಕಿ ಎಲ್ಲವನ್ನ ಕ್ರಿಸ್ತನು ನಿಮಗಾಗಿ ಮಾಡ್ತಾನೆ. ಶೋಧನೆ ಬರುವ ಹಾಗೆ ಕಾಣ್ತದೆ, ದೊಡ್ಡ ದೊಡ್ಡ ಅಲೆಗಳು ನಿಮ್ಮನ್ನು ಮುಳುಗಿಸುವ ಹಾಗೆ ಕಾಣ್ತದೆ, ಬಿರುಗಾಳಿ ನಿಮ್ಮನ್ನು ತೂರಿಕೊಂಡು ಹೋಗುವ ಹಾಗೆ ಕಾಣಿಸ್ತದೆ. ಆದರೆ ನೀವು ಕ್ರಿಸ್ತನನ್ನ ದೃಷ್ಟಿಸುತ್ತಾ ಇರುವ ನಿಮಿತ್ತ ಯಾವ ಕೇಡು ನಿಮಗೆ ಸಂಭವಿಸಲಾರದು. ಹಲ್ಲೆಲೂಯಾ. ಯಾಕೆ? ನಿಮ್ಮನ್ನ ಕಾಯುವ ಕರ್ತನು ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿಮ್ಮನ್ನ ತಾಕುವನು ನನ್ನ ಕಣ್ಣುಗುಡ್ಡೆಯನ್ನು ತಾಕುವನಾಗಿದ್ದಾನಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಹಾಗಾದರೆ ನೀವು ಆತನನ್ನು ದೃಷ್ಟಿಸುವುದಾದರೆ ಆತನು ನಿಮ್ಮನ್ನ ಕಣ್ಣುಗುಡ್ಡಿನಂತೆ ಕಾದು ನಡೆಸ್ತಾನೆ. ಹಲ್ಲೆಲೂಯಾ. ಮತ್ತೊಂದು ವಾಕ್ಯವನ್ನು ನೋಡೋಣ. 34ನೇ ಕೀರ್ತನೆ 5ನೇ ವಚನ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಂಬಿಟ್ರೆ ಜನ ಎಲ್ಲ ನಮ್ಮನ್ನ ಅವಮಾನ ಮಾಡ್ಬಿಡ್ತಾರೆ. ಯೇಸು ಸ್ವಾಮಿ ನಂಬ್ಕೊಂಡಿದ್ರೆ ನಾವು ಜೀವನದಲ್ಲಿ ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ.
ಹಲ್ಲೆಲೂಯ. ಇದೆಲ್ಲ ಸೈತಾನನು ತರುವ ಮೂರ್ಖತನದ ಆಲೋಚನೆಗಳು. ನೀವು ಕ್ರಿಸ್ತನನ್ನ ದೃಷ್ಟಿಸುವುದಾದರೆ ನಿಮ್ಮ ಮುಖವು ಪ್ರಕಾಶವನ್ನ ಹೊಂದುತ್ತದಂತೆ. ಅದು ಲಜ್ಜೆಯಿಂದ ಕೆಡುವುದೇ ಇಲ್ಲ, ಅದು ಎಂದಿಗೂ ಅವಮಾನಕ್ಕೆ ಒಳಗಾಗುವುದೇ ಇಲ್ಲ. ಹಲ್ಲೆಲೂಯ. ಅವಮಾನಕ್ಕೆ, ಒಂದು ವೇಳೆ ನಿಮ್ಮ ಜೀವಿತ ಅವಮಾನಕ್ಕೆ ಒಳಗಾಗ್ತಾ ಇದೆ ಅಂತಂದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಕ್ರಿಸ್ತನನ್ನ ದೃಷ್ಟಿಸುವುದರಿಂದ ನಿಮ್ಮ ದೃಷ್ಟಿಯನ್ನ ಬೇರೆ ಕಡೆಗೆ ಇಟ್ಟಿದ್ದೀರಾ ಅಂತ ಅರ್ಥ. ಪೇತ್ರ ಯಾವಾಗ ಯೇಸು ಸ್ವಾಮಿನ ದೃಷ್ಟಿಸಿ ನೋಡದೆ ಸಮುದ್ರವನ್ನ, ಬಿರುಗಾಳಿಯನ್ನ ದೃಷ್ಟಿಸಿದನೋ ಆಗ್ಲೇ ಅದು ಮುಳುಗಕ್ಕೆ ಸಾಧ್ಯ ಆಯ್ತು. ಹಲ್ಲೆಲೂಯ. ಹಾಗಾದ್ರೆ ನಿಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನ ನಂಬಿದ ಮೇಲೆ ಅವಮಾನಗಳು, ಹಿಂಸೆಗಳು ಬರ್ತಾ ಇದೆ. ಕ್ರಿಸ್ತನ ಅನುಮತಿ ಇಲ್ಲದೇನೆ, ಆತನ ಸೇವೆಯ ನಿಮಿತ್ತವಾಗಿ ಅಲ್ಲದೇನೆ ನಿಮ್ಮ ಜೀವಿತದಲ್ಲಿ ಅವಮಾನಗಳು, ಹಿಂಸೆಗಳು ಬರ್ತಾ ಇದೆ ಅಂತಂದ್ರೆ ನಿಮ್ಮ ದೃಷ್ಟಿಯನ್ನ ನೀವು ಸರಿಪಡಿಸಿಕೊಳ್ಳಬೇಕಾಗಿದೆ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನ ಹೊಂದಿದರು. ಆತನ ಮಹಿಮೆಯ ತೇಜಸ್ಸು. ಹಲ್ಲೆಲೂಯ. ಅಂತವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಜನರು ನೀವು ಲಜ್ಜೆಗೆಟ್ಟು ಹೋಗಬೇಕೆಂಬುದಾಗಿ ಅವರು ಎಷ್ಟೇ ಪ್ರಯತ್ನ ಪಟ್ಟಿದರೂ ನಿಮ್ಮ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ದುಷ್ಟನು ತಾನು ತೋಡಿದ ಗುಂಡಿಯೊಳಗೆ ತಾನೇ ಬೀಳುವನು. ಹಲ್ಲೆಲೂಯ. ಯಾರಾದರೂ ಗುಂಡಿ ತೋಡ್ಕೊಳ್ಳಿ, ಯಾರಾದರೂ ಏನಾದರೂ ಮಾತಾಡ್ಕೊಳ್ಳಿ, ಯಾರಾದರೂ ನಿಮ್ಮನ್ನ ಒಡೆದು ಸಾಯಿಸ್ಬಿಡ್ತೀನಿ ಅನ್ಕೊಳ್ಳಿ, ನಿಮ್ಮ ಕೆಲಸ ಏನು? ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಟ್ಟು ನಡೆಯುವುದು. ನಿಮ್ಮ ದೃಷ್ಟಿ ಹಣದ ಮೇಲಾಗಲಿ, ಸಂಪತ್ತಿನ ಮೇಲಾಗಲಿ, ಲೋಕ ಕಾರ್ಯಗಳ ಮೇಲಾಗಲಿ, ನಿಮ್ಮ ಆಸೆ ಆಕಾಂಕ್ಷೆಗಳ ಮೇಲಾಗಲಿ ಎರಗದ ಹಾಗೆ ಅವುಗಳು ನಿಮ್ಮ ಜೀವಿತದಲ್ಲಿ ಬರುವಾಗ ಅದನ್ನು ಅಲಕ್ಷ್ಯ ಮಾಡಿ ಕ್ರಿಸ್ತನನ್ನ ನೀವು ದೃಷ್ಟಿಸಿ ನೋಡಬೇಕು. ಧನದ ಮೇಲೆ ನಿನ್ನ ದೃಷ್ಟಿ ಎರಗುತ್ತದೋ, ನೀನು ಅದನ್ನು ಹಿಡ್ಕೊಳ್ಬೇಕಂತ ಹೋಗೋಷ್ಟರಲ್ಲಿ ಅದೇನಾಗುತ್ತೆ? ಹದ್ದಿನಂತೆ ರೆಕ್ಕೆ ಕಟ್ಟಿಕೊಂಡು ಹಾರುವುದು. ಹಾಗಾದ್ರೆ ನಿಮ್ಗೇನ್ ಬೇಕು ಅಂತ ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅಂತೆ. ನೀವು ಆತನನ್ನ ದೃಷ್ಟಿಸುವುದು ಮಾತ್ರ ಆತನ ಕೆಲಸ. ಆತನನ್ನ ದೃಷ್ಟಿಸುತ್ತಾ ನಿಮಗಿರುವಂಥ ಓಟವನ್ನ ಸ್ಥಿರ ಚಿತ್ತದಿಂದ ಓಡಬೇಕು. ಯಾಕಂದ್ರೆ ವಾಕ್ಯ ಹೇಳ್ತದೆ, ಯೆಶಾಯನ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ 22ನೇ ವಚನ. ಎಲ್ಲ ದಿಗಂತಳಗವರೇ ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ರಕ್ಷಣೆಯನ್ನು ಹೊಂದಿಕೊಳ್ಳಿರಿ, ನಾನೇ ದೇವರು, ಇನ್ನು ಯಾರೂ ಇಲ್ಲ. ಅಲ್ಲಿ ಇಂಗ್ಲಿಷ್ ವರ್ಷನ್ ಅಲ್ಲಿ ಎಲ್ಲ ದಿಗಂತಗಳವರೇ ನನ್ನ ಕಡೆಗೆ ತಿರುಗಿಕೊಳ್ಳಿರಿ ಎಂಬ ವಾಕ್ಯಕ್ಕೆ ಲುಕ್ ಅನ್ ಟು ಮೀ ಆ್ಯಂಡ್ ಬಿ ಸೇವ್ಡ್ ಅಂತ ಇದೆ. ನನ್ನನ್ನ ದೃಷ್ಟಿಸಿ ನೋಡಿ, ಆಗ ನೀವು ರಕ್ಷಣೆಯನ್ನು ಹೊಂದಿವಿರಿ. ಯಾಕೆ ಅಂತಂದ್ರೆ ನಾನೊಬ್ಬನೇ ದೇವ. ಹಲ್ಲೆಲೂಯ. ಯೇಸು ಕ್ರಿಸ್ತನೊಬ್ಬನೇ ದೇವರಾಗಿದ್ದಾನೆ. ನೀವು ರಕ್ಷಣೆಯನ್ನು ಹೊಂದಬೇಕಾದರೆ ಆತನನ್ನ ದೃಷ್ಟಿಸಿ ನೋಡಬೇಕು. ನೀವು ಜಯವನ್ನ ಹೊಂದಬೇಕಾದರೆ ಆತನನ್ನ ದೃಷ್ಟಿಸಿ ನೋಡಬೇಕು. ನಿಮ್ಮ ಜೀವಿತದಲ್ಲಿ ಇರುವಂಥ ಉದ್ದೇಶಗಳು ಅದು ಸಫಲವಾಗಬೇಕಾದರೆ ಆತನನ್ನ ದೃಷ್ಟಿಸಿ ನೋಡಬೇಕು. ನಿಮ್ಮ ಜೀವಿತದಲ್ಲಿ ಆತನ ಚಿತ್ತ ನೆರವೇರಬೇಕಾದ್ರೆ ನೀವು ಆತನನ್ನ ದೃಷ್ಟಿಸಿ ನೋಡಬೇಕು. ಹಿಂಸೆ, ಅವಮಾನಗಳು ನಿಮ್ಮ ಜೀವಿತದಲ್ಲಿ ಬರುವಂಥ ಅಲೆಗಳು ನಿಮ್ಮನ್ನ ಮುಳುಗಿಸದ ಹಾಗೆ, ನಿಮ್ಮ ಮುಖವು ಲಜ್ಜೆಯಿಂದ ಕೆಡಬಾರದೆಂಬುದಾದರೆ ನೀವು ಆತನನ್ನ ದೃಷ್ಟಿಸಿ ನೋಡಬೇಕು. ಹೀಗೆ ನಿಮ್ಮ ಜೀವಿತದ ಎಲ್ಲ ಪರಿಸ್ಥಿತಿಗಳಲ್ಲಿ, ಎಲ್ಲ ಸಂದರ್ಭಗಳಲ್ಲಿ ಆತನನ್ನು ದೃಷ್ಟಿಸಿ ನೋಡುವುದರಿಂದ ಆತನು ನಿಮ್ಮನ್ನು ಕಾದು ನಡೆಸ್ತಾನೆ. ಆತನು ನಿಮ್ಮನ್ನು ಸುತ್ತಲೂ ಆವರಿಸಿ ನಡೆಸ್ತಾನೆ. ಆತನ ಕಣ್ಣುಗಳು ಯಾವಾಗಲೂ ನಿಮ್ಮನ್ನು ದೃಷ್ಟಿಸಿ ನೋಡ್ತಾ ಇರ್ತದೆ. ಆತನ ಹಸ್ತ ಯಾವಾಗಲೂ ನಿಮಗೆ ಸಹಾಯ ಮಾಡುವುದಕ್ಕೆ ಕಾದುಕೊಂಡಿರ್ತದೆ. ಹೀಗೆ ನಡೆಯುವುದರಿಂದ ನೀವು ನಿತ್ಯ ಜೀವದಲ್ಲಿ ಸೇರಿ ಬಲಾನಂಬಿಗಸ್ತನಾದ ಒಳ್ಳೆಯ ಆಳು ನೀನೆಂಬುದಾಗಿ ಹೇಳಿಸಿಕೊಂಡು ಜೀವವೆಂಬ ಜಯಮಾಲೆಯನ್ನು ಹೊಂದಲಿಕ್ಕೆ ಸಾಧ್ಯ. ಹಲ್ಲೆಲೂಯ. ಹಾಗಾದರೆ ಮೊದಲು ನಮ್ಮ ಜೀವಿತದಲ್ಲಿ
ನಮಗಿರುವ ಉದ್ದೇಶ ಏನು, ನಮಗಿರುವ ಗುರಿ ಏನು, ಅದನ್ನು ತಿಳ್ಕೊಳ್ಳಬೇಕು ಮತ್ತು ಕ್ರಿಸ್ತನನ್ನೇ ದೃಷ್ಟಿಸಿ ನಡೆಯಬೇಕು. ಸಾಲ ಇದೆಯಾ? ಕ್ರಿಸ್ತನನ್ನು ದೃಷ್ಟಿಸಿ. ಮನುಷ್ಯರ ಒಳಸಂಚಿದೆಯಾ? ಕ್ರಿಸ್ತನನ್ನು ದೃಷ್ಟಿಸಿ. ಅವಮಾನ ಹೆಚ್ಚಾಗ್ತಾ ಇದೆಯಾ? ಕ್ರಿಸ್ತನನ್ನು ದೃಷ್ಟಿಸಿ. ನಿಮ್ಮ ಮನೆ ಜನನೇ ನಿಮಗೆ ವಿರುದ್ಧವಾಗಿ ಎದ್ದು ನಿಂತಿದ್ದಾರಾ? ಕ್ರಿಸ್ತನನ್ನು ದೃಷ್ಟಿಸಿ. ಏನೇ ಪರಿಸ್ಥಿತಿ ಬಂದರೂ ಕ್ರಿಸ್ತನನ್ನು ದೃಷ್ಟಿಸುವುದು ಮಾತ್ರ ನಿಮ್ಮ ಕೆಲಸವಾಗಿರಬೇಕು. ಹಲ್ಲೆಲೂಯಾ. ಹಾಗಾದರೆ ನಾವು ಕಣ್ಣುಗಳನ್ನು ಮುಚ್ಚೋಣ, ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಂಡು ದೇವರ ಹತೋಟಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಅಪ್ಪ, ನನ್ನ ಜೀವಿತದಲ್ಲಿ ನಾನು ನಿನ್ನನ್ನೇ ದೃಷ್ಟಿಸಿ ನೋಡುವ ಹಾಗೆ ಸಹಾಯ ಮಾಡು ಕರ್ತನೆ. ನಿನ್ನ ಕಡೆಯಿಂದ ನನ್ನ ದೃಷ್ಟಿ ಅಪ್ಪಾತನೆ ಅನೇಕ ಕಾರ್ಯಗಳ ಮೇಲೆ, ಲೋಕದ ಮೇಲೆ, ಹಣದ ಮೇಲೆ, ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬದ ಮೇಲೆ ಅಪ್ಪ ಅನೇಕ ಬಾರಿ ಎರಗಿದೆ ಸ್ವಾಮಿ. ಇದರಿಂದ ನನ್ನ ಜೀವಿತದಲ್ಲಿ ಅನೇಕ ಹಿಂಸೆಯನ್ನು, ಸಂಕಟವನ್ನು, ಅವಮಾನವನ್ನು ನಾನು ಅನುಭವಿಸಿದ್ದೇನೆ ಸ್ವಾಮಿ. ಈಗೆಲ್ಲಾದರಪ್ಪ ನೀನು ಮಾತನಾಡಿದಿ ರಾಜ. ಇನ್ನು ಮುಂದೆ ನನ್ನ ಜೀವಿತದಲ್ಲಿ ಎಂಥ ಪರಿಸ್ಥಿತಿಗಳು ಬಂದಾಗ್ಯೂ ದೇವರಪ್ಪ, ನಾನು ನಿನ್ನನ್ನೇ ದೃಷ್ಟಿಸಿ ನೋಡುವ ಹಾಗೆ, ನಿನ್ನ ಮೇಲೆ ದೃಷ್ಟಿ ಇಟ್ಟು ದೇವರಪ್ಪ ಆತನೇ ನನಗಿರುವಂಥ ಓಟವನ್ನು ಸ್ಥಿರಚಿತ್ತದಿಂದ ಓಡುವ ಹಾಗೆ ನೀ ನನಗೆ ಸಹಾಯ ಮಾಡಿ ಎಂಬುದಾಗಿ ಆತನ ಬಳಿಯಲ್ಲಿ ಬೇಡಿಕೊಳ್ಳೋಣ. ಸ್ತೋತ್ರ ರಾಜ. ಹಾಲೆಲೂಯ, ಹಾಲೆಲೂಯ. ಯಾರೆಲ್ಲ ಆಸಕ್ತಿಯಿಂದ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತೀರೋ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುವ ಆತನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾದಂಥ ನೀತಿಯುಳ್ಳ ಪರಲೋಕ ತಂದೆಯಪ್ಪ, ನೀನು ಒಳ್ಳೆಯ ನಾಮಕ್ಕೆ ಸ್ತೋತ್ರ ಸ್ವಾಮಿಯಪ್ಪ. ಹೌದು ರಾಜಪ್ಪ ಆತನೇ, ನೀನು ಕರ್ತನೆ ಅಪ್ಪ ಆತನೇ ನಮಗಾಗಿ ಇರುವಂಥ ದೇವರಾಗಿದ್ದಿ ಕರ್ತನೆ. ಯಾವಾಗಲೂ ನಮ್ಮ ಸಂಗಡ ಇರುವ ಆತನಪ್ಪ, ನಮ್ಮ ಪಕ್ಷದಲ್ಲಿ ಇರುವ ಆತನು ನೀನೇ ಸ್ವಾಮಿಯಪ್ಪ. ನಾವು ನಿನ್ನನ್ನು ಬಿಟ್ಟರೂ ನೀನು ನಮ್ಮನ್ನು ಬಿಟ್ಟು ಅಗಲುವುದೇ ಇಲ್ಲ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜಪ್ಪ. ನಮಗಿರುವಂಥ ಓಟವನ್ನು ನಾವು ಸ್ಥಿರಚಿತ್ತದಿಂದ ಓಡಬೇಕಾದರೆಪ್ಪ, ಹೌದು ಕರ್ತನೆ, ನಮ್ಮ ಜೀವಿತದಲ್ಲಿ ಬರುವಂಥ ಎಲ್ಲ ಬೇರೆ ಕಾರ್ಯಗಳನ್ನು ಅಲಕ್ಷ್ಯ ಮಾಡಿ ಕರ್ತನೆಪ್ಪ, ನಿನ್ನ ಮೇಲೆ ಕಣ್ಣಿಟ್ಟು ಸ್ವಾಮಿ, ನಿನ್ನ ಮೇಲೆ ದೃಷ್ಟಿ ಇಟ್ಟು ದೇವರಪ್ಪ ನಾವು ಓಡಬೇಕೆಂಬುದಾಗಿ ನೀನು ಮಾತನಾಡಿದಿ ರಾಜ. ನಿನ್ನನ್ನು ದೃಷ್ಟಿಸಿ ನಡೆಯುವವರೆಗೆ ದೇವರಪ್ಪ ಯಾವ ಹೋರಾಟ ಶೋಧನೆಯಲ್ಲಿ ನಾವು ಮುಳುಗದ ಹಾಗೆ ಅಪ್ಪ, ಲಜ್ಜೆಯಿಂದ ನಮ್ಮ ಮುಖವು ಕೆಡದ ಹಾಗೆ ನೀನು ಸುರಕ್ಷಿತವಾಗಿ ನಮ್ಮನ್ನು ನಡೆಸುತ್ತಿ ಕರ್ತನೆಪ್ಪ. ಯಾವಾಗ ನಮ್ಮ ದೃಷ್ಟಿ ನಿನ್ನ ಕಡೆಯಿಂದಪ್ಪ, ಹೌದು ರಾಜಪ್ಪ ಆತನೇ, ಲೋಕದ ಕಡೆಗೆ ಸ್ವಾಮಿ, ನಮ್ಮ ಆಸೆ ಆಕಾಂಕ್ಷೆಗಳ ಕಡೆಗೆ ದೇವರಪ್ಪ, ಹೌದು ರಾಜ, ಕಡಿನಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬದ ಮೇಲೆ ತಿರುಗುತ್ತದೆ ಸ್ವಾಮಿ, ಆಗಲೇ ಅಪ್ಪ ನಮ್ಮ ಮುಳುಗಡೆಯು ಪ್ರಾರಂಭವಾಗುತ್ತದೆ ಎಂಬುದಾಗಿ ಅಪ್ಪ ನೀನು ಮಾತನಾಡಿದೆಲ್ಲ ರಾಜ. ಅನೇಕ ಬಾರಿ ನಮ್ಮ ದೃಷ್ಟಿಯನ್ನ ನಿನ್ನ ಕಡೆಯಿಂದ ತಿರುಗಿಸಿ ಸ್ವಾಮಿ ಅಪ್ಪ, ಅನೇಕ ಬಾರಿ ಮುಳುಗಿದ್ದೇವೆ ಸ್ವಾಮಿ ಅಪ್ಪ. ಅಪ್ಪ, ಇನ್ನು ಕೆಲವರು ಮುಳುಗಿದ ಪರಿಸ್ಥಿತಿಯಲ್ಲೇ ಇದ್ದೇವೆ ಕರ್ತನೆ ಅಪ್ಪ. ಹೌದು ರಾಜ, ನಮ್ಮ ಜೀವಿತಗಳನ್ನ ಮಾರ್ಪಡಿಸು ಕರ್ತನೆ. ನಿನ್ನ ಸಹಾಯವನ್ನ ಬೇಡುವಾಗೆ ಅಪ್ಪ, ಅಪ್ಪ ನಮ್ಮ ಹೃದಯಗಳನ್ನ ಪ್ರೇರೇಪಿಸು ರಾಜ. ಯಾರೆಲ್ಲ ಮುಳುಗುತ್ತಾ ಇದ್ದಾರೋ ಸ್ವಾಮಿ, ಅಥವಾ ಮುಳುಗಿ ಹೋಗಿದ್ದಾರೋ ರಾಜಪ್ಪ, ಅಪ್ಪ ಪೇತ್ರನನ್ನ ಕೈ ಹಿಡಿದು ಮೇಲೆತ್ತಿದ ಹಾಗೆ ಸ್ವಾಮಿ ಅಪ್ಪ, ಆ ಮಕ್ಕಳನ್ನ ಕೈ ಹಿಡಿದು ಮೇಲೆತ್ತಿ ನಿಲ್ಲಿಸು ರಾಜ. ಅವರ ಕಣ್ಣುಗಳು ನಿನ್ನನ್ನೇ ದೃಷ್ಟಿಸುವ ಹಾಗೆಪ್ಪ, ನಿನ್ನನ್ನೇ ಆತುಕೊಳ್ಳುವ ಹಾಗೆ, ನಿನ್ನನ್ನು ಗಮನಿಸಿ ನೋಡುವ ಹಾಗೆ ದೇವರಪ್ಪ. ಹೌದು ರಾಜ ಪಾತನಪ್ಪ, ನಿಂತನೇ ನಡೆಸು ರಾಜ. ನಿನಗೆ ಸ್ತೋತ್ರ ಸ್ವಾಮಿ ಅಪ್ಪ. ಹೌದು ಕರ್ತನೆ ಪಾತನೆ, ಕುದುರೆಯ ಕಣ್ಣಿಗೆ ದೇವರಪ್ಪ ಆತನಪ್ಪ, ಹೌದು ರಾಜಪ್ಪ, ಪಟ್ಟಿಯನ್ನು ಹಾಕಿ ಅದು ನೇರ ದೃಷ್ಟಿಯಲ್ಲಿ ನೋಡುವ ಹಾಗೆಪ್ಪ ಅದರ ಯಜಮಾನನು ನೋಡಿಕೊಳ್ಳುತ್ತಾನಲ್ಲ ರಾಜಪ್ಪ. ನಾವು ಸಹಪ್ಪ ನಮ್ಮ ಕಣ್ಣಿಗೆ ದೇವರಪ್ಪ ಅದೇ ರೀತಿಯಾಗಿ ಅಪ್ಪಾತನೇ ಮಾಡಿಕೊಂಡು ರಾಜಪ್ಪ ನಿನ್ನನ್ನೇ ದೃಷ್ಟಿಸುವ ಹಾಗೆ ಸಹಾಯ ಮಾಡು ರಾಜಪ್ಪ. ಅಪ್ಪ, ಬೇರೆ ಎಲ್ಲ ಕಾರ್ಯಗಳನ್ನ ಅಲಕ್ಷ್ಯ ಮಾಡಬೇಕೆಂಬ ಮನಸ್ಸು ನಮ್ಮಲ್ಲಿ ಉಂಟಾಗಲಿ ರಾಜ. ನಿನಗೆ ಸ್ತೋತ್ರ ಸ್ವಾಮಿ. ಅಲಕ್ಷ್ಯ ಮಾಡಬೇಕೆಂಬ ಮನಸ್ಸು ನಮಗಿಲ್ಲದೇ ಇದ್ದರೆ ದೇವರಪ್ಪ, ನಾವು ಆ ಕಾರ್ಯಗಳನ್ನ ಅಲಕ್ಷ್ಯ ಮಾಡೋದರ ಮೇಲೆ ಆಸಕ್ತಿಯನ್ನು ತೋರಿಸುವವರಾಗಿರುತ್ತೇವೆ ಕರ್ತನೆಪ್ಪ. ಅಂಥ ಮನಸ್ಸು ನಮ್ಮ ಒಬ್ಬೊಬ್ಬರಲ್ಲಿ ಮಾರ್ಪಾಟಾಗಲಿ ರಾಜ. ನಿನಗೆ ಸ್ತೋತ್ರ. ನಿನ್ನ ಕಾರ್ಯ ಮಾಡು ಸ್ವಾಮಿ, ಮಹಿಮೆನೊಂದು ರಾಜ. ಹೀಗೆ ಮಾಡುತ್ತೆಂಬುದಾಗಿ ನಮ್ಮ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತಿದ್ದೇವೆ ಜೀವನ ನಮ್ಮ ತಂದೆಯೇ, ಆಮೆನ್.